ಸತ್ಯವತಿ ಹೃದಯ ಸಂಗಮಂ ವ್ಯಾಸಃ ಯಸ್ಯ ಹಾಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬಂ ಭುಜಗ ಭೋಗಾಭಮುದ್ಯಮ್ಯ ಕೃತ್ಯಂ ನಿಜಭುಜಂ ದಕ್ಷಿಣಂ ರಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧ ಭವದವೋಷ್ಣೇನ ತತಪ್ಯಮನನ್ ಭುವಿ ಪರಂ ನಾಥಮಪ್ರೇಕ್ಷಮಾಣನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂಕಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧ ಜನ್ಮಾದ್ಯಸ್ಯ ಯತೋನ್ಮಯಾತ್ ಇತರತಶ್ಚ ಅರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ವೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನನ್ನ ಅಧ್ಯಾತ್ಮ ಬಂಧುಗಳೇ, 6 ಜಂಬೂದ್ವೀಪದ ಅನಂತರದ ಕಣ್ಣಿಗೆ ಕಾಣದ ಲೋಕ ಭೂಭಾಗದ 6 ದ್ವೀಪಗಳಲ್ಲಿ 5 ದ್ವೀಪಗಳಲ್ಲಿ ಅವರು ಏನು ಭಗವಂತನ ಯಾವ ರೂಪವನ್ನು ಉಪಾಸನೆ ಮಾಡ್ತಾರೆ ಅನ್ನೋದನ್ನು ನಾವು ನಿನ್ನೆ ತನಕ ನೋಡಿದ್ದೀವಿ. ಕೊನೆ ಪುಷ್ಕರ ದ್ವೀಪ. ಏತದ್ವರ್ಷ ಪುರುಷಾಃ ಭಗವಂತಂ ಬ್ರಹ್ಮರೂಪಿಣಂ ಅಕರ್ಮಕೇನ ಕರ್ಮಣ ಆರಾಧಯಂತಿ. ಈ ವರ್ಷದಲ್ಲಿರತಕ್ಕಂಥ ಪುರುಷರು ನೋಡಿ, ಗಮನಿಸಿ. ಪುರುಷರು ಅಂದರೆ ಆ ವರ್ಷದಲ್ಲಿ ಇರುವ ಪುರುಷರು ಗಂಡಸರು ಮಾತ್ರ ಇರುವಂತಹ ಒಂದು ದೇಶ ಉಂಟ. ಅದು ಕಾಣುವ ದೇಶ ಇರಲಿ, ಕಾಣದ ದೇಶ ಇರಲಿ, ದೇವಲೋಕವೇ ಇರಲಿ, ಬರೀ ಗಂಡಸರು ಇರುವಂಥದ್ದು ಒಂದು ಪ್ರಪಂಚ ಅಂತ ಇಲ್ಲ. ಅದರಲ್ಲಿ ಪುರುಷ ಅಂತ ಹೇಳ್ತಾರೆ. ಹಾಗಾದ್ರೇನು ಆ ದ್ವೀಪಗಳಲ್ಲಿ ಬರೇ ಪುರುಷರಿದ್ರು? ನಾನು ಯಾವಾಗಲೂ ಹೇಳ್ತೇವೆ, ಪುರುಷರು ಅಂದರೆ ಗಂಡಸರು ಅಂತ ಅರ್ಥ ಅಲ್ಲ. ಪುರುಷರು ಅಂದರೆ ಸ್ತ್ರೀ ಪುರುಷರನ್ನು ಸಮಷ್ಟಿಯಾಗಿ ಪುರದಲ್ಲಿರುವ ಜೀವ ಅಂತ. ಅದರಿಂದ ಪುರುಷರು ಅಂದರೆ ಸ್ತ್ರೀಯರು ಹೌದು, ಗಂಡಸರು ಹೌದು, ಹೆಂಗಸರು ಹೌದು. ಅದರಿಂದ ಶಾಸ್ತ್ರದಲ್ಲಿ ಬರೇ ಪುರುಷ ಅಂತ ಹೇಳ್ತಾರೆ. ಬಹಳ ಜನಕ್ಕೆ ಇದೆಲ್ಲ ನೀವು ಗಂಡಸರು ನಿಮ್ಮ ಮಾತ್ರ ಹಾಕೊಂಡಿದ್ದೀರಿ, ಸ್ತ್ರೀಯರ ಬಗ್ಗೆ ನೀವು ಅವಜ್ಞೆ ಮಾಡಿದ್ದೀರಿ ಅಂತ ಬಹಳ ಜನ. ಯಾಕೆಂದರೆ ಭಾಷಾಜ್ಞಾನ ಇಲ್ಲದೆ ಇರೋದ್ರಿಂದ ಆಗುವ ಸಮಸ್ಯೆ. ಪುರುಷ ಅಂದರೆ ಹೆಂಗಸರು ಹೌದು, ಗಂಡಸರು ಹೌದು. ಅದರಿಂದ ಪುರುಷಂ ಅನ್ನುವ ಶಬ್ದವನ್ನು ಸಾಮಾನ್ಯವಾಗಿ ಈ ಶಾಸ್ತ್ರದಲ್ಲಿ ಬರೀತಾರೆ. ಅದರ ಅರ್ಥ ಗಂಡಸು ಅಂತಲ್ಲ, ಸಾಧಕನಾದ ಜೀವ ಅಂತ. ಅದು ಹೆಣ್ಣು ಇರ್ಬೋದು, ಗಂಡು ಇರ್ಬೋದು. ಈ ವರ್ಷದಲ್ಲಿರುವ ಪುರುಷರು ಅಂದರೆ ಸಾಧಕರಾದ ಹೆಂಗಸರು ಮತ್ತು ಗಂಡಸರು ಅಂತ ಅರ್ಥ. ಏತದ್ವರ್ಷ ಪುರುಷಾಃ ಏನು ಮಾಡ್ತಾರೆ ಅವರು? ಭಗವಂತಂ ಬ್ರಹ್ಮರೂಪಿಣಂ ಅಕರ್ಮಕೇಣ ಕರ್ಮಣ ಆರಾಧಯಂತಿ. ಅವರು ಭಗವಂತನನ್ನು ಆರಾಧನೆ ಯಾವ ರೂಪದಲ್ಲಿ ಮಾಡ್ತಾರೆ? ಬ್ರಹ್ಮರೂಪಿಣಂ ಭಗವಂತ, ಚತುರ್ಮುಖನಲ್ಲಿ ಇರತಕ್ಕಂಥ. ಚತುರ್ಮುಖ ಅಂದರೆ 2 ಆತ್ಮ. ಹಿಂದೆ ವಾಯುದೇವರು ಹಿಂದೆ ಬಂದದ್ರಿಂದ ಇಲ್ಲಿ ಚತುರ್ಮುಖ ಅಂತ ಹೇಳಿದರು. ಪ್ರಾಣತತ್ವ ಮತ್ತು ಚತುರ್ಮುಖ ತತ್ವ ಒಂದೇ ತತ್ವದ 2 ಮಗ್ಗಲುಗಳು. ವಿಶೇಷವಾಗಿ ಚತುರ್ಮುಖ ಅಂದರೆ ಜಗತ್ತಿನ ಸೃಷ್ಟಿಗೆ ಕಾರಣನಾದ ಭಗವಂತನ ರೂಪವನ್ನು ಉಪಾಸನೆ ಮಾಡ್ತಾರೆ. ಅದು ಚತುರ್ಮುಖನಲ್ಲಿ ಇರತಕ್ಕಂಥ ಬ್ರಹ್ಮ ಶಬ್ದ ವಾಚ್ಯವಾಗಿ ಬ್ರಹ್ಮನಲ್ಲಿ ಇರತಕ್ಕಂಥ ರೂಪ. ಭಗವಂತಂ ಬ್ರಹ್ಮರೂಪಿಣಂ ಅಕರ್ಮಕೇಣ ಕರ್ಮಣ ಆರಾಧಯಂತಿ. ಬಹಳ ಸುಂದರವಾದಂಥ ಮಾತು. ಕರ್ಮವಿಲ್ಲದ ಕರ್ಮದಿಂದ ಭಗವಂತನನ್ನು ಆರಾಧಿಸುತ್ತಾರೆ. ಕರ್ಮ ಇಲ್ಲ, ಆದರೆ ಅವರು ಕರ್ಮ ಮಾಡ್ತಾರೆ.
ಕರ್ಮ ಇಲ್ಲದ ಕರ್ಮ ಅಂದರೆ ಏನು? ಕರ್ಮ ಇಲ್ಲದ ಕರ್ಮ, ಕರ್ಮ ಅಲ್ಲದ ಕರ್ಮ. ಕರ್ಮ ಇಲ್ಲ ಅಂದರೆ ಅಕರ್ಮಕ ಅಂದರೆ ಬಾಹ್ಯ ಕರ್ಮ ಇಲ್ಲ. ಮತ್ತೆ ಕರ್ಮ ಇದೆ, ಯಾವುದು? ಮಾನಸ ಕರ್ಮ, ಮೆಡಿಟೇಷನ್ ಇದೆ. ಅದರಿಂದ ಬಾಹ್ಯ ಕರ್ಮಗಳಿಲ್ಲದ, ಹಿಂದೆ ಎಲ್ಲ ವೇದಗಳಿಂದ ಭಗವಂತನನ್ನು ಆರಾಧನೆ ಮಾಡುವಾಗ, ಅಗ್ನಿಯಲ್ಲಿ ಆರಾಧನೆ ಮಾಡುವಾಗ ಅದೆಲ್ಲ ಬಾಹ್ಯ ಕರ್ಮ ಇತ್ತು. ಈ ಪುಷ್ಕರ ದ್ವೀಪದಲ್ಲಿರತಕ್ಕಂಥವರು ಅಕರ್ಮಕರು. ಅವರಿಗೆ ಒಂದು ರೀತಿ ಎಲ್ಲ ಬಾಹ್ಯ ಕರ್ಮಗಳನ್ನು ತ್ಯಾಗ ಮಾಡಿ ಅಂತರಂಗದಲ್ಲಿ ಧ್ಯಾನದಲ್ಲಿ ಭಗವಂತನನ್ನು ಉಪಾಸನೆ ಮಾಡುವುದು. ಧ್ಯಾನದಲ್ಲಿ ಉಪಾಸನೆ ಮಾಡುವವರಿಗೆ ಬಹುವಂಶ ಬಾಹ್ಯ ಕರ್ಮ ಬೇಕಾಗುವುದು. ಈಗ ಅದನ್ನು ಗೀತೆಯಲ್ಲಿ ಕೂಡ ಈ ಮಾತು ಬರುತ್ತೆ. ಇವಾಗ ಒಬ್ಬ ಧ್ಯಾನ ಮಾಡ್ತಾ ಇರ್ತಾನೆ, ಧ್ಯಾನದಲ್ಲಿ ಮಗ್ನನಾಗಿರ್ತಾನೆ. ಸಂಜೆ ಹೊತ್ತು ಸಂಧ್ಯಾ ವಂದನೆ ಮಾಡೋ ಕಾಲ ಅವನು ಧ್ಯಾನ ಮಾಡ್ತಾ ಇರ್ತಾನೆ. ಈ ಒಬ್ಬರಿಗೆ ಮಡಿ ಕರ್ಮಠರಿಗೆ ಛೇ ಅವನು ಪಾಪ ಧ್ಯಾನ ಮಾಡ್ತಾ ಸಂಧ್ಯಾ ವಂದನೆ ಅಂತ ಹೊತ್ತು ತಪ್ಪಿ ಹೋಗುತ್ತೆ, ಸಂಧ್ಯಾ ವಂದನೆ ಇಲ್ಲ ಅಂತಾಗುತ್ತೆ ಅಂತ ಹೋಗಿ ಎಬ್ಬಿಸಬಾರ್ದು ಅಂತಾರೆ ಶಾಸ್ತ್ರಕರು. ಅವನು ನಿಜವಾದ ಸಂಧ್ಯಾ ವಂದನೆ ಮಾಡ್ತಾ ಇದ್ದಾನೆ, ನಿನ್ನ ಹಾಗೆ ಶೋ ಮಾಡ್ತಾ ಇಲ್ಲ ಹೊರಗಿನಿಂದ. ಅವನು ನಿಜವಾಗಿ ಒಳಗಿನಿಂದ ಧ್ಯಾನ ಮಾಡ್ತಾ ಇರುವವರನ್ನ ಕರ್ಮಲೋಪ ಆಯಿತು ಅಂತ ಎಬ್ಬಿಸಬೇಡ. ಈಗ ಈ ಒಳಗಿನ ಜಪ ಮಾಡಲಿಬಾರ್ದವರು ಹೊರಗಿನ ಜಪ ಬಹಳ ಮುಖ್ಯವಾಗಿ. ಒಳಗಿನಿಂದ ಭಗವಂತನನ್ನು ಧ್ಯಾನದಲ್ಲಿ ಕಾಣುವವರಿಗೆ ಬಾಹ್ಯ ಕರ್ಮದ ಲೋಪ ಆಗುವುದಿಲ್ಲ. ಅದರಿಂದ ಅವರು ಅಕರ್ಮಕರು ಅಂತ. ಆದರೆ ಕರ್ಮ ಇದೆ, ಮಾನಸಿಕ ಕರ್ಮ. ಯಾಕೆಂದರೆ ಈ ನಿಷ್ಕ್ರಿಯನಾಗಿ ಮನುಷ್ಯ ಇರುವುದು ಸಾಧ್ಯವೇ ಇಲ್ಲ. ಏನೂ ಕರ್ಮ ಮಾಡದೇ ಇರುವಾಗ ಮನಸ್ಸೇನನ್ನು ಯೋಚಿಸ್ತಾ ಇರ್ತಾನೆ. ಯಾವ ಕರ್ಮವೂ ಇಲ್ಲ ಅಂದರೆ ಸತ್ತಿದ್ದಾನೆ ಅಂತ ಅರ್ಥ. ಬದುಕಿದ್ರೆ ಒಂದೋ ಫಿಸಿಕಲ್ ಅಥವಾ ಮೆಂಟಲ್ ಯಾವುದಾದ್ರೂ ಒಂದು ಕ್ರಿಯೆ ನಡೀತಾನೇ ಇರ್ತದೆ. ದೈಹಿಕವಾಗಿ ಏನೂ ಮಾಡದೆ ಸ್ತಬ್ಧವಾಗಿ ಕೊಡಬಹುದು. ಆವಾಗ ಮನಸ್ಸು ಏನನ್ನಾದರೂ ಯೋಚಿಸುತ್ತೆ. ಅದನ್ನು ಏಕಾಗ್ರತೆಗೊಳಿಸಿದಾಗ ಭಗವಂತನನ್ನು ಹೆಚ್ಚಿಸುತ್ತೆ. ಅದಕ್ಕೆ ಅಕರ್ಮಕೇನ ಕರ್ಮಣ ಅಂದರೆ ಬಾಹ್ಯ ಕರ್ಮಗಳ ಬದ್ಧತೆ ಇಲ್ಲದ ಅಂತರಂಗದ ಧ್ಯಾನ ರೂಪವಾದ ಕರ್ಮ. ಅಂದರೆ ಅವರು ಧ್ಯಾನ ಮಾಡ್ತಾರೆ. ಧ್ಯಾನ ಮಾಡಲಿಕ್ಕೆ ಅವರಿಗೆ ಪ್ರತೀಕ ಯಾವುದು ಅಂದರೆ ಚತುರ್ಮುಖ. ಚತುರ್ಮುಖನಲ್ಲಿ ಇದ್ದು ಜಗತ್ತನ್ನು ಸೃಷ್ಟಿ ಮಾಡತಕ್ಕಂಥ ಭಗವಂತನನ್ನು ಪುಷ್ಕರ ದ್ವೀಪದಲ್ಲಿರ್ತಕ್ಕಂಥ ಮಂದಿ ಧ್ಯಾನ ಮಾಡ್ತಾರೆ. ಅವರು ಏನು ಧ್ಯಾನ ಮಾಡ್ತಾರೆ? ಅವರ ಧ್ಯಾನದ ರೂಪ ಏನು? ಯತತ್ ಕರ್ಮಮಯಂ ಲಿಂಗಂ ಬ್ರಹ್ಮಲಿಂಗಂ ಜನೋರ್ಚಿತ ಭೇದೇನ ಏಕಾಂತಂ ಅದ್ವೈತಂ ತಸ್ಮೈ ಭಗವತೆ ನಮಃ. ಇದು ಅವರು ಧ್ಯಾನ ಮಾಡುವುದನ್ನು ಸುಮಾರಾಗಿ ಆ ಧ್ಯಾನದ ರೂಪ ಹೇಗಿರುತ್ತೆ ಅನ್ನೋದನ್ನು ವ್ಯಾಸರು ನಮಗೆ ತೋರಿಸಿದಂಥ ಯತ್ತತ್ ಕರ್ಮಮಯಂ ಲಿಂಗಂ. ಅವರು ಕರ್ಮ ಮಾಡೋಲ್ಲ, ಅವ್ರು ಯಾವ ಕರ್ಮವೂ ಮಾಡೋಲ್ಲ, ಒಳಗಿನಿಂದ ಧ್ಯಾನ ಮಾಡ್ತಾ ಕೂತಿರ್ತಾರೆ. ಯಾವುದನ್ನು ಅಂದರೆ ಅವರು ಈಗ ಒಂದು ಲಿಂಗವನ್ನು ಧ್ಯಾನ ಮಾಡ್ತಾರೆ. ಯಾವ ಲಿಂಗ? ಕರ್ಮಮಯವಾದ ಲಿಂಗವನ್ನು. ನಮಗೆ ಲಿಂಗ ಅಂತ ಹೇಳಿದ ಕೂಡಲೇ ಅರ್ಥ ಆಗೋದು ಶಿವಾಲಯದಲ್ಲಿ ಇರುತ್ತಲ್ಲ, ಅದು ಲಿಂಗ ಅಂತ. ಶಾಸ್ತ್ರದಲ್ಲಿ ಅದನ್ನು ಲಿಂಗ ಅಂತ ಅದನ್ನಷ್ಟೇ ಹೇಳುವುದಲ್ಲ. ಲಿಂಗ ಶಬ್ದಕ್ಕೆ ಶಾಸ್ತ್ರದಲ್ಲಿ ಬೇರೆ ಅರ್ಥ ಇದೆ. ಲೋಕದಲ್ಲಿ ಲಿಂಗ ಅಂದರೆ ಶಿವಲಿಂಗ ಅಂತ ಬೇರೆ ಅರ್ಥ ಹೊಳೆಯೋದಿಲ್ಲ. ಯಾಕಂದ್ರೆ ನಮ್ಮ ಏನಾಗಿದೆ ಅಂದರೆ ಒಂದು ಫಿಲಸಾಫಿಕಲ್ ಬ್ಯಾಕ್ಗ್ರೌಂಡ್ ಇಲ್ಲ ನಮ್ಮ ಜನಕ್ಕೆ. ಅದಕ್ಕಿಂತ ಮುಖ್ಯ ಭಾಷಾ ಜ್ಞಾನವೇ ಇಲ್ಲ. ಏನೇನೋ ಶಬ್ದಗಳನ್ನು ಏನೇನೋ ತಪ್ಪು ಅರ್ಥದಲ್ಲಿ ಬಳಸು. ಭಾಷೆ ಜ್ಞಾನಗಳಿದ್ದವರಿಗೆ ಫಿಲಾಸಫಿಯನ್ನು ಗೊತ್ತಿರುತ್ತೆ. ಹಾಗಾಗಿ ಸರಿಯಾಗಿ ಒಂದು ಭಾಷೆಗೆ ಖಚಿತವಾದ ಒಂದು ಅರ್ಥ ತಿಳ್ಕೊಂಡು ಮಾತನಾಡುವ ಪರಿಪಾಠವೇ ನಮ್ಮಲ್ಲಿ ತಟ್ಟುತ್ತದೆ. ಲಿಂಗ ಅಂದರೆ ಯಾವುದೋ ಆಗುವುದು, ಪ್ರತಿಮೆಯೂ ಲಿಂಗ ಆಗುವುದು. ಲಿಂಗ ಅಂದರೆ ಆ ಶಿವಲಿಂಗದ ಆಕಾರದಲ್ಲಿ ಇರಬೇಕಾಗಿಲ್ಲ. ಲಿಂಗ ಅಂದರೆ ಪ್ರತೀಕ ಅಂತ. ಲೀನಂ ಗಮಯತಿ ಅಂತ. ನಮಗೆ ಯಾವುದು ಕಣ್ಣಿಗೆ ಕಾಣುವುದಿಲ್ಲವೋ ಅದನ್ನು ಕಾಣುವುದಕ್ಕೆ ಸಾಧನವಾಗಿರುವ ಪ್ರತೀಕ.
ಅದರಿಂದ ಲಿಂಗಂ ಅಂದರೆ ಭಗವಂತ ಅದರೊಳಗೆ ಲೀನವಾಗಿದ್ದಾನೆ. ಅವನು ಕಾಣೋಲ್ಲ, ಅವನನ್ನು ಕಾಣುವುದಕ್ಕೆ ನಾವು ಧ್ಯಾನದಲ್ಲಿ ಉಪಯೋಗಿಸುವ ಒಂದು ಆಕಾರ, ಅದು ಲಿಂಗ. ಧ್ಯಾನದಲ್ಲಿ ಆಕಾರ ಬೇಕಲ್ಲ. ಧ್ಯಾನ ಮಾಡಬೇಕಾಗಿದ್ದರೆ ಒಂದು ಫಾರ್ಮು ಬೇಕು. ಯಾವ ರೀತಿ ಭಗವಂತನನ್ನು ಧ್ಯಾನ ಮಾಡಬೇಕು, ಯಾವ ಆಕಾರ, ಅದಕ್ಕೆ ಕರ್ಮಮಯ ಅಂತ ಒಂದು ವಿಶೇಷಣ ಕೊಟ್ಟು. ಇಡೀ ಜಗತ್ತಿನ ಸೃಷ್ಟಿ ಕರ್ಮ ಅಂದರೆ ವಿಶ್ವಕರ್ಮ ಅಂತಲೇ ಭಗವಂತನಿಗೆ ಹೆಸರು. ವಿಶ್ವಕರ್ಮ ಮನುಸ್ತ್ವಷ್ಟ, ವಿಶ್ವವೇ ಅವನ ಕರ್ಮ. ಇಡೀ ಜಗತ್ತಿನ ಕರ್ಮವನ್ನು ಮಾಡ್ತಕ್ಕಂಥವನು ಜಗತ್ತಿನ ಸೃಷ್ಟಾರನಾದ ಭಗವಂತ ಕರ್ಮಮಯ. ಅವನ ಪ್ರತೀಕ ಅಂದರೆ ಚತುರ್ಮುಖನೇ. ಅದು ಒಂದು ಸಂಗತಿ ಏನು ಅಂದರೆ ಧ್ಯಾನ ಮಾಡುವಾಗ ಭಗವಂತನನ್ನು ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ. ಅಲ್ರಿ, ನಾವು ನೋಡದೇ ಇದ್ದ ವಸ್ತುವನ್ನು ಧ್ಯಾನ ಮಾಡೋದು ಹೇಗೆ? ನಮ್ಮ ಮನಸ್ಸು ಯಾವುದನ್ನಾದರೂ ಯೋಚಿಸಬೇಕಾಗಿದ್ದರೆ ಅದು ಅದಕ್ಕೆ ಪರಿಚಿತ ಆಗಿರಬೇಕು. ಈಗ ಹೊರಗೆ ನೋಡಿದ ವಸ್ತುವನ್ನು ಒಳಗಿಂದ ಕಣ್ಣು ಮುಚ್ಚಿ ಧ್ಯಾನ ಮಾಡುವಂದ್ರೆ ಆಗಲ್ಲ. ಕಾಲೇಜಿನ ಹುಡುಗರಿಗೆ ನಿನ್ನ ಕ್ಲಾಸ್ಮೇಟ್ ಹುಡುಗಿಯರು ಧ್ಯಾನ ಮಾಡೋದು ಬೇಗ ಮಾಡ್ತಾರೆ, ಅದಕ್ಕೆ ನೋಡಿರ್ತಾರೆ, ದಿನ ನೋಡ್ತಾರೆ. ಆದರೆ ನೋಡದ ದೇವರನ್ನು ಕಣ್ಣು ಮುಚ್ಚಿ ಧ್ಯಾನ ಮಾಡೋದು ನೋಡೋದು. ಯಾವತ್ತೂ ಮನಸ್ಸು ಅದಕ್ಕೆ ಗೊತ್ತಿಲ್ಲದನ್ನು ಅದು ಚಿಂತಿಸುವುದಿಲ್ಲ, ಅದಕ್ಕೊಂದು ಆಕಾರ ಕೊಡುವುದೂ ಇಲ್ಲ. ಹಾಗಾಗಿ ಭಗವಂತನ ಅದು ಕೆಲವರು ಒಂದು ವಿಚಿತ್ರ ಮಾಡಿದರು. ಭಗವಂತ ನಿರಾಕಾರ, ಧ್ಯಾನ ಮಾಡಿದೆ ಹಾಗೆ. ಧ್ಯಾನ ಮಾಡಬೇಕಾಗಿದ್ದರೆ ಧ್ಯಾನದಲ್ಲಿ ಒಂದು ಕಾಣಿಕೆ ಇರಬೇಕಾಗಿದೆ, ಒಂದು ಆಕಾರ ಇದೆ. ಇಲ್ಲದೇ ಇದ್ದರೆ ನಿರಾಕಾರ ಅಂದರೆ ಏನನ್ನು ಕಾಣುವುದು ಸಾಧ್ಯ ಇಲ್ಲ. ಏನು ಕಾಣುವುದಿಲ್ಲವೋ ಅದು ದೇವರು ಅಂತ ಹೇಳ್ಕೊಂಡು ಧ್ಯಾನ ಮಾಡಬೇಕು ಅಷ್ಟೇ. ಕಾಣುವುದಿದ್ದರೆ ಹೇಗೆ ಕಾಣಬೇಕು? ಅತ್ಯಂತ ಸುಂದರ. ಅತ್ಯಂತ ಸುಂದರ ಅಂದರೆ ಎಷ್ಟು ಸುಂದರ? ಒಂದು ಕಡೆಗೆ ಕಣ್ಣು ಮುಚ್ಚಿದಾಗ ಸಿನಿಮಾ ನಟರೋ ನಟಿಯರೋ ಕಾಣ್ಬೋದು ಅಷ್ಟೇ, ದೇವರು ಕಾಣೋದು. ಬಹಳ ನಾವು ಹೊರಗೆ ನೋಡಿದ್ದಲ್ಲಿ ಬಹಳ ಚಂದ ಯಾರು ಅವರು ಕಾಣ್ತಾರೆ ಅಷ್ಟೇ. ಅಂದರೆ ಧ್ಯಾನದಲ್ಲಿ ಭಗವಂತನನ್ನು ಕಾಣಬೇಕಾಗಿದ್ದರೆ ಅದಕ್ಕೊಂದು ಪ್ರೊಸೆಸ್ ಇದೆ. ಅವ್ರು ಏನು ಹೇಳ್ತಾರೆ ಅಂದರೆ ಅದಕ್ಕೆ ಮೊದಲು ಸ್ಥೂಲೇ ಭಗವತೋ ರೂಪೇ ಅಂತ ಹಿಂದೆ ಹೇಳಿದ್ದು. ನಿನಗೆ ಏನು ಕಾಣುತ್ತೋ ಅದನ್ನೇ ನೋಡು, ದೇವರನ್ನು ನೋಡ್ಲಿಕ್ಕೆ ಹೋಗ್ಬೇಡ. ಯಾಕೆಂದ್ರೆ ಆಗೋಲ್ಲ, ಅದು ಸುಮ್ಮನೆ ದೇವರು ನೋಡಿ ಕಣ್ಣು ಮುಚ್ಚಿ ಕೂತ್ಕೊಂಡ್ರೆ ಕಾಣೋಲ್ಲ. ನಿನಗೇನು ಕಾಣುತ್ತೆ? ನಾನು ಹೊರಗಿನಿಂದ ಪ್ರಪಂಚವನ್ನು ಕಂಡಿದ್ದೇನೆ, ಅದು ಕಾಣುತ್ತೆ, ಅದನ್ನೇ ಕಾಣುತ್ತೆ. ಅದು ಧ್ಯಾನ ಹೇಗಾಗತ್ತೆ ಅಂದರೆ ಹೊರಗಿನ ಪ್ರಪಂಚದಲ್ಲಿ ಏನನ್ನು ಕಂಡಿದ್ಯೋ ಅದನ್ನು ಧ್ಯಾನ ಮಾಡುವಾಗ ಅದನ್ನು ನೋಡ್ತಾ ಅದರಲ್ಲಿ ಭಗವಂತ ತುಂಬಿದ್ದಾನೆ ಅಂತ ಯೋಚನೆ ಮಾಡಿ. ಇದು ಧ್ಯಾನದ ಬಿಗಿನಿಂಗ್. ಕಾಣುವುದು ನಾವು ಹೊರಗೆ ಕಂಡದ್ದನ್ನೇ, ಹೊಸತ್ತು ಕಾಣುವುದಿಲ್ಲ. ಅದರ ಹೊರಗೆ ಕಂಡದ್ದು ಕಲ್ಲು, ಮುಳ್ಳು, ಸಿಮೆಂಟು, ಗಾರೆ ಇತ್ಯಾದಿ. ಅದರ ಒಳಗೆ ಭಗವಂತ ಇದ್ದಾನೆ ಅಂತ ಹೊರಗಡೆ ಕಾಣಲಿಲ್ಲ. ಅದನ್ನು ಧ್ಯಾನದಲ್ಲಿ ಇಡೀ ಪ್ರಪಂಚ ಅದರಲ್ಲಿ ಭಗವಂತ ತುಂಬಿದ್ದಾನೆ. ಕಾಣುವುದು ಪ್ರಪಂಚವನ್ನೇ, ಅದರಲ್ಲಿ ಭಗವಂತ ತುಂಬಿದ್ದಾನೆ ಅಂತ ಅನುಸಂಧಾನ ಮಾಡಿ ಆ ಪ್ರಪಂಚವನ್ನು ನೋಡು. ಹೀಗೆ ನೋಡ್ತಾ ಕ್ರಮೇಣ ಒಂದು ಆಕಾರ ಬೇಕಲ್ಲ ಇದೆ, ಅದನ್ನು ನೋಡಿದೆವು. ಅದನ್ನಂತ ಹೇಳಿದ್ರು, ನೀವು ಪ್ರಪಂಚವನ್ನು ನೋಡಿದೆಯಲ್ಲ, ಆಮೇಲೆ ಸೂರ್ಯಮಂಡಲವನ್ನು ನೋಡು. ಕಣ್ಮುಚ್ಚಿ ಸೂರ್ಯಮಂಡಲವನ್ನು ನೋಡು ಅಂದರೆ ಮಕ್ಕಳಿಗೂ ಕಾಣುತ್ತೆ. ಸೂರ್ಯಮಂಡಲ ಕಾಣುತ್ತೆ ಅಂತಾನೆ ಧ್ಯಾನದಲ್ಲಿ. ಆ ಸೂರ್ಯಮಂಡಲದಲ್ಲಿ ಇದ್ದಾನೆ ಭಗವಂತ. ಧ್ಯೇಯ ಸದಾ ಸಂಚಿತ್ರಮಂಡಲ ಮಧ್ಯವರ್ತಿ. ಹಾಗೆ ಧ್ಯಾನ ಮಾಡಿ ಎಲ್ಲ ಆಯಿತು. ಆದರೆ ನೀವು ಆ ಧ್ಯಾನದಲ್ಲಿ ಮಾತು ಹೇಳ್ತೀರಿ, ಕೇಯೂರವಾನ್ ಮಕರ ಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ಒಪ್ಪು ಪದ್ಮಾಸನ ಹಾಗೆ ಕೂತಿದ್ದಾನೆ, ಕೈಯಲ್ಲಿ ಶಂಖಚಕ್ರ ಹಿಡ್ಕೊಂಡಿದ್ದಾನೆ. ಈಗ ಒಂದು ಫಾರ್ಮ್ ಬಂತು. ಸೂರ್ಯಮಂಡಲದಲ್ಲಿ ಇರುವವನನ್ನು ಅದೇ ಹಾಗೆ ಧ್ಯಾನ ಮಾಡೋದು. ಶಂಖಚಕ್ರ ಹಿಡಿದುಕೊಂಡು ಪದ್ಮಾಸನದಲ್ಲಿ ಕೂತ, ಕಿರೀಟ, ಇದೆಲ್ಲ ಅಂದರೆ ನಾವು ಮನಸ್ಸಿನ ಕಣ್ಣಿನಿಂದ ಒಳಗಿನಿಂದ ಒಂದು ಚಿತ್ರ ಬಿಡಿಸಬೇಕು ಅಂತ ಆಯ್ತು. ಪೇಂಟಿಂಗ್ ಹೊರಗಿನ ಕ್ಯಾನ್ವಾಸ್ನಲ್ಲಿ ನಾವೇನು ಪೇಂಟಿಂಗ್ ಮಾಡ್ತೇವೆ, ಅದು ಒಳಗಿನಿಂದ ಮನಸ್ಸಿನ ಕ್ಯಾನ್ವಾಸ್ನಲ್ಲಿ ಮನಸ್ಸೇ ಪೇಂಟ್ ಮಾಡಬೇಕು. ಅದು ಮಾಡಬೇಕಾಗಿದ್ದರೆ ದೇವರು ಹೇಗಿದ್ದಾನೆ ಅಂತ ಒಂದು ಪರಿಚಯ ಇರಬೇಕಲ್ಲ. ಒಟ್ಟಿಗೆ ಚಿತ್ರ ಮಾಡಿದರೆ ಒಂದು ಕಣ್ಣು ಮುಗು ಬಿಡಿಸ್ಬೋದು. ಅದು ಅದು ನಮಗೆ ದೇವರ ರೂಪ ಅಂತ ಅನ್ನೋದಕ್ಕೆ ಒಂದು ಖಚಿತವಾದಂಥ ಡೆಫಿನಿಷನ್ ಏನಿದೆ ನೋಡಿ. ಅದಕ್ಕೋಸ್ಕರ ಪ್ರಾಚೀನರು ವಿಗ್ರಹಗಳನ್ನು ಸೃಷ್ಟಿ ಮಾಡಿದರು, ಪ್ರತಿಮೆಗಳು. ಬಹಳ ತಮಾಷೆ. ಅದರಲ್ಲಿ ಭಗವಂತ ಚತುರ್ಭುಜ ಭಗವಂತ ಇದ್ದಾನೆ, ದ್ವಿಭುಜ ಇದ್ದಾನೆ, ಎಲ್ಲ ಅವತಾರ ರೂಪಗಳು ಶಿಲ್ಪದಲ್ಲಿ ಮಾಡಿದರು.
ಒಂದು ತಮಾಷೆ ಅಂದರೆ ಅದು ಎಲ್ಲ ಮನುಷ್ಯರ ಹಾಗೆ ಕಣ್ಣು, ಕಿವಿ, ಮೂಗು, ಕೈ, ಕಾಲು ಎಲ್ಲ ಇದೆ. ಆದರೆ ಯಾವ ವಿಗ್ರಹವೂ ಯಾವ ಮನುಷ್ಯನ ಹಾಗೂ ಇಲ್ಲ. ಅದರಲ್ಲಿ ಮನುಷ್ಯನಲ್ಲಿ ಕಾಣದ ಒಂದು ಡಿವಿನಿಟಿ ಆ ಶಿಲ್ಪದಲ್ಲಿ ಇದೆ. ಅದಕ್ಕೆ ಒಳಗಿನಿಂದ ಭಗವಂತನನ್ನು ನಾವು ಹೊರಗೆ ನೋಡಲಿ. ಮನೆ ಪ್ರತಿಮೆಯಲ್ಲಿ ನೋಡಪ್ಪ, ಪ್ರತಿಮೆ ಕಾಣುತ್ತಾ, ಅದನ್ನು ಒಳಗೆ ನೋಡಿ. ಅಂದರೆ ಧ್ಯಾನಕ್ಕೆ ಎಷ್ಟು ವ್ಯವಸ್ಥೆ ಉಂಟು. ಪ್ರತಿಮೆ ಯಾಕೆ ಅಂದರೆ ಪ್ರತಿಮೆ ಬರೇ ಹೊರಗಿನಿಂದ ಪ್ರತಿಮೆಯಲ್ಲೇ ನಮ್ಮ ಪೂಜೆ ಮುಗಿಸ್ಲಿಕ್ಕಲ್ಲ, ಅದನ್ನು ಒಳಗೆ ಕಾಣಬೇಕು. ಕಾಣುತ್ತಾ, ಪ್ರತಿಮೆಯನ್ನು ಕಾಣುತ್ತಾ ಕ್ರಮೇಣ ಆ ಪ್ರತಿಮೆಯಲ್ಲಿ ಜೀವ ತುಂಬಬೇಕು. ಅದು ಜೀವಂತವಾದಂಥ ಪ್ರತಿಮೆ ಆಗಬೇಕು ಒಳಗೆ. ಇದು ಬಹಳ ಪ್ರಯತ್ನದಿಂದ ಸಾಧ್ಯವಾಗತಕ್ಕಂಥ ಧ್ಯಾನದ ಪ್ರೋಸೆಸ್ಸು. ಅದಕ್ಕೋಸ್ಕರ ಹೇಳ್ತಾರೆ ಕರ್ಮಮಯಂ ಲಿಂಗಂ. ಇದು ಲಿಂಗ. ಲಿಂಗ ಅಂದರೆ ನಾವು ಹೊರಗಿನಿಂದ ಒಂದು ಫಾರ್ಮನ್ನು, ಆಕಾರವನ್ನು, ದೇವರ ಆಕಾರ ಅಂತ ವಿಗ್ರಹದಲ್ಲಿ ನೋಡ್ತೇವೆ. ಈಗ ಏನಾಗಿದೆ ಅಂದರೆ ಈಗ ಧ್ಯಾನ ಮಾಡೋರಿಗೆ ಭಾರಿ ಕಷ್ಟ. ಅವರು ಕ್ಯಾಲೆಂಡರ್ನ ದೇವರನ್ನು ನೋಡ್ತಾರೆ. ಆ ಕ್ಯಾಲೆಂಡರ್ನ ದೇವರು ನಮ್ಮ ಹಾಗೆ ಇರ್ತಾನೆ. ಅವರು ಪೂರ್ತಿ ರಿಯಲಿಸ್ಟಿಕ್ ಪೇಂಟಿಂಗ್ ಮಾಡ್ತಾರೆ ದೇವರದ್ದು. ದೇವರದ್ದು ರಿಯಲಿಸ್ಟಿಕ್ ಪೇಂಟಿಂಗ್ ಮಾಡಿದರೆ ದೇವರು ಮನುಷ್ಯರಾಗಿ ಕಾಣ್ತಾರೆ, ದೇವರಾಗಿ ಕಾಣೋದಿಲ್ಲ. ಅಂದರೆ ಡಿವಿನಿಟಿ ಬರೋಲ್ಲ ಅದರಲ್ಲಿ. ಈಗ ಎಷ್ಟೋ ಪೇಂಟಿಂಗ್ಗಳಿವೆ, ಅವು ವೆಸ್ಟರ್ನ್ ಆರ್ಟಿನ ಪ್ರಭಾವದಿಂದ ರಿಯಲಿಸ್ಟಿಕ್ ಪೇಂಟಿಂಗ್ ಶುರುವಾಯಿತು. ನಮ್ಮ ದೇಶದಲ್ಲಿ ರಿಯಲಿಸ್ಟಿಕ್ ಪೇಂಟಿಂಗ್ ಇರಲಿಲ್ಲ. ಆದರೆ ಬಹಳ ತಮಾಷೆ, ಎಲ್ಲವೂ ಅಬ್ಸ್ಟ್ರಾಕ್ಟ್ ಅಲ್ಲ, ಅದು ರಿಯಲಿಸ್ಟಿಕ್ಕು ಅಲ್ಲ. ವೆಸ್ಟ್ನಲ್ಲಿ ಎರಡು ಥರ ಚಿತ್ರಗಳ ಒಂದು ಅಬ್ಸ್ಟ್ರಾಕ್ಟ್ ಆರ್ಟ್, ಅದು ವಿಕೃತ. ನಿಮಗೆ ಕಾಣುವುದಕ್ಕಿಂತ ಭಿನ್ನವಾಗಿ ಪಿಕಾಸೋ ವಿಕೃತವಾದ ಚಿತ್ರಗಳನ್ನು ಮಾಡಿದ. ಅದು ಎಲ್ಲ ಡಿಸ್ಟಾರ್ಟ್ ಮಾಡಿದ, ಎನಾಟಮಿಯನ್ನು ಕೆಡಿಸಿಬಿಟ್ಟು ಒಂದು ಎಬ್ಸ್ಟ್ರಾಕ್ಟ್ ಆರ್ಟ್ ಅಂತ ಮಾಡಿದ. ಮತ್ತೊಂದು ಪೂರ್ತಿ ರಿಯಲಿಸ್ಟಿಕ್, ಎರಡು ಮುಖವಾಗಿ ಹರಿಯಿತು. ಅದರ ಮಧ್ಯದಲ್ಲಿ ಸರ್ರಿಯಲಿಸಮ್ ಏನೇನೋ ಪ್ರಭೇದಗಳು ಬಂದವು. ಅದು ಮುಖ್ಯವಾಗಿ ವೆಸ್ಟ್ನಲ್ಲಿ ಒಂದೋ ರಿಯಲಿಸ್ಟಿಕ್, ಒಂದೋ ಎಬ್ಸ್ಟ್ರಾಕ್ಟ್. ಇದು ಎರಡು. ನಮ್ಮಲ್ಲಿ ಅದು ರಿಯಲಿಸ್ಟಿಕ್ ಆಗಿರಬೇಕು, ಅದನ್ನು ರಿಯಲಿಸ್ಟಿಕ್ ಆಗಿರಬಾರ್ದು. ಎಬ್ಸ್ಟ್ರಾಕ್ಟ್ ಅಲ್ಲ. ಈ ಪ್ರತಿಮೆ ಉಂಟಲ್ವ, ಅದು ರಿಯಲಿಸ್ಟಿಕ್. ಆದರೆ ರಿಯಲಿಸ್ಟಿಕ್ ಅಲ್ಲ, ಯಾಕಂದರೆ ಅಂಥ ಒಬ್ಬ ರಿಯಲ್ ವ್ಯಕ್ತಿ ಇಲ್ಲ, ಯಾವ ಮನುಷ್ಯನ ಹಾಗೂ ಇಲ್ಲ. ಆದರೆ ಮನುಷ್ಯ ಹಾಗಿದ್ದಾನೆ, ಹಾಗೆ ಇರ್ತಾರೆ. ಇದು ಅಂದರೆ ಧ್ಯಾನಕ್ಕೋಸ್ಕರ ನಮ್ಮ ಪ್ರಾಚೀನರು ಕಂಡುಕೊಂಡಿರ್ತಕ್ಕಂಥ ಒಂದು ಕಲಾ ಪದ್ಧತಿ. ಅದು ಪಾಶ್ಚಾತ್ಯರಿಗೆ ಗೊತ್ತಿಲ್ಲ. ಅವರು ರಿಯಲಿಸ್ಟಿಕ್. ಅವರಿಗೂ ಮತ್ತೆ ಬೇಸರ ಆಯಿತು, ಯಾಕೆಂದರೆ ರಿಯಲಿಸ್ಟಿಕ್ ಪೇಂಟಿಂಗ್ ಉಂಟಲ್ಲ, ಅದು ಎಷ್ಟು ವೇಸ್ಟು ಅಂದರೆ ಒಂದು ಕ್ಯಾಮರಾ ಒಂದು ಸೆಕೆಂಡಲ್ಲಿ ಮಾಡೋದಕ್ಕೆ ಇವರು ಒಂದು ಗಂಟೆ ಗಟ್ಟಲೆ ಕೆಲಸ ಮಾಡಬೇಕು. ಇದು ಒಂದು ಕ್ಯಾಮರಾ ಒಂದು ಕ್ಷಣದಲ್ಲಿ ಮಾಡೋದಕ್ಕೆ ನಾವು ಇಡೀ ದಿನ ಯಾಕೆ ಹಾಳು ಮಾಡಬೇಕು ಅಂತ ರಿಯಲಿಸ್ಟಿಕ್ಕನ್ನು ಅವರು ಕೈಬಿಟ್ಟು. ಅದು ನಮ್ಮಲ್ಲಿಗೆ ರವಿವರ್ಮನಿಂದಾಗಿ ನಮ್ಮಲ್ಲಿ ಬಂತು. ಅವನು ಒಳ್ಳೆಯ ಚಿತ್ರಗಾರ ಅಲ್ಲ ಅಂತಲ್ಲ, ಅದರ ದೇವರುಗಳನ್ನೆಲ್ಲ ರಿಯಲಿಸ್ಟಿಕ್ ಮಾಡಿ ಕೆಡಿಸಿಬಿಟ್ಟ. ಈಗ ಧ್ಯಾನ ಮಾಡ್ತಾರೆ, ರವಿವರ್ಮನ ಸರಸ್ವತಿ, ರವಿವರ್ಮನ ಲಕ್ಷ್ಮಿ ಕಾಣೋದು, ದೇವರು ಕಾಣೋದು. ಆ ಕ್ಯಾಲೆಂಡರ್ನ ನೋಡಿ ಅದೇ ದೇವರನ್ನು ಭ್ರಮೆ ಬಂದುಬಿಟ್ಟಿದೆ. ಅದು ಯಾಕೆ ರವಿವರ್ಮ ಈ ಮಧ್ವಾಚಾರ್ಯ ಪೇಂಟಿಂಗ್ ಈಗ ಬೆರಳು ಇಟ್ಕೊಂಡು ಹೀಗೆ ಮುಖ ತಿರುಗಿಸಿ ಮಾಧ್ವರನ್ನು ನೋಡೋಲ್ಲ ಅಂತ ಹೀಗೆ ಮುಖ ತಿರುಗಿಸಿ ಕೂತ ಚಿತ್ರ. ಅಂದರೆ ಆರ್ಟಿನ ಒಬ್ಬ ಡಿವೈನ್ ಪರ್ಸನಾಲಿಟಿ, ಒಬ್ಬ ಫಿಲಾಸಫರನ್ನು ಹೇಗೆ ಬಿಡಿಸಬೇಕು ಅಂತ ಗೊತ್ತಿಲ್ಲದೆ ಒಬ್ಬ ಆರ್ಟಿಸ್ಟ್ ಬಿಡಿಸಿದ್ರು. ಈಗ ಏನಾಗಿದೆ ಅಂದರೆ ನೀವು ಹಾಗೆ ಮಾಡಿದೆ, ಬೇರೆ ಚಿತ್ರ ಮಾಡಿದ್ರೆ ಒಬ್ಬರು ಹೇಳಿದ್ರು ಇನ್ನು ಮಧ್ವಾಚಾರ್ಯ ಕಾಣುವುದಿಲ್ಲ. ನೀವು ಎಷ್ಟೊತ್ತು ನೋಡಿದ್ದೀರಿ ಮಧ್ವಾಚಾರ್ಯ? ಅದು ಎದಕ್ಕಾಗ್ತದೆ, ಅವ್ರಿಗೆ ಎಷ್ಟು ಗಟ್ಟಿ ಕೂತು ಬಿಟ್ಟಿದೆ ಆ ಕೆಟ್ಟ ಚಿತ್ರ ಅಂದರೆ. ಬೇರೆ ರೀತಿ ಬಿಡಿಸಿದೆ, ಇದು ಮಧ್ವಾಚಾರ್ಯ ಕಾಣೋದಿಲ್ವಲ್ಲ ಅಂತ ನಾನು ಹೇಳಿದ್ರೆ, ನೀವು ಭಾರಿ ನೋಡಿದ ಹಾಗೂ ಕೇಳಿಸಕ್ಕೆ ನೋಡಿದ್ದೀರಿ ಹೇಳಿದೆ. ಆಮೇಲೆ ತಪ್ಪು ದಾರಿ. ಅಂದರೆ ನಮ್ಮಲ್ಲಿ ಇದು ಯಾಕೆ ಮನಸ್ಸು ನಾವು ನೋಡಿದ್ದನ್ನು ಅದರ ಇಂಪ್ರಿಂಟ್ ಒಳಗೆ ಕೂತ್ಬಿಡ್ತೇವೆ. ನೀವು ಮೆಡಿಟೇಷನ್ ಮಾಡೋ ಅದೇ ಕಾಣೋದು. ಈಗ ನೀವು ಕಣ್ಮುಚ್ಚಿ ಮಧ್ವಾಚಾರ್ಯ ಧ್ಯಾನ ಮಾಡಬೇಕಂದ್ರೆ ಆ ಕೆಟ್ಟ ಚಿತ್ರವೇ ಕಾಣೋದು. ಒಳ್ಳೆಯ ಮಧ್ವಾಚಾರ್ಯ ನಿಮಗೆ ಕಾಣೋದು ಸಾಧ್ಯವೇ? ನಿಮ್ಮ ತಲೆಗೆ ಒಂದು ಕೆಟ್ಟ ಚಿತ್ರವನ್ನು ಇಂಪ್ರಿಂಟ್ ಮಾಡಿಬಿಡಿ. ದೊಡ್ಡ ದೊಡ್ಡ ವಿದ್ವಾಂಸರು ಕೂಡ ಅದೇ ಮಧ್ವಾಚಾರ್ಯ, ಬೇರೆ ಮಾಡಿದರೆ ಮಧ್ವಾಚಾರ್ಯ ಕಾಣೋದಿಲ್ಲ ಅಂತ. ಅದು ದೊಡ್ಡ ಸಮಸ್ಯೆ. ಅದಕ್ಕೆ ಹಿಂದಿನವರು ವಿಗ್ರಹಗಳನ್ನು, ಮತಾಚಾರ್ಯರನ್ನು ಮಾಡುವುದಕ್ಕೆ ಒಂದು ಶಿಲ್ಪ ಪದ್ಧತಿ. ಅದು ಎಲ್ಲದೂ ಒಂದೇ ಥರ. ನೀವು ಪರಿಚಯ ಅದು ಕೆಮರಾದ ಹಾಗಲ್ಲ. ಶಂಕರಾಚಾರ್ಯದ್ದು ಹಾಗೆ ಚಿತ್ರ, ಮಧ್ವಾಚಾರ್ಯದ್ದು ಹಾಗೆ. ಯಾಕಂದರೆ ಅದು ಅವರ ರೂಪಸಾಮ್ಯ ಇರಬೇಕಾಗಿಲ್ಲ, ಯಾಕೆಂದರೆ ಅವ್ರು ಹೇಗಿದ್ರು ಅಂತ ಯಾರಿಗೂ ಗೊತ್ತಿಲ್ಲ. ಬಟ್ ಅದರ ಡಿವಿನಿಟಿ ಬರಬೇಕು ಇಷ್ಟೇ. ಹಾಗೆ ಡಿವಿನಿಟಿ ದೇವತೆಗಳದ್ದು, ಮಹಾಪುರುಷರದ್ದು
ಶಿಲ್ಪದಲ್ಲಿ ಅದನ್ನು ಧ್ಯಾನಕ್ಕೆ ಬೇಕಾಗುವ ಆಕಾರವನ್ನು ನಿರ್ಮಾಣ ಮಾಡಿಕೊಡು. ಮೊದಲು ಆ ಪ್ರತಿಮೆಯನ್ನು ಕನ್ಸೀವ್ ಮಾಡೋದು, ಆಮೇಲೆ ಅದು ಪ್ರತಿಮೆಯಲ್ಲಿ ಜೀವ ತುಂಬುವುದು, ಅದು ಜೀವಂತವಾಗಿ ಕಾಣಬೇಕು. ಅದು ಪೂರ್ತಿ ರೂಪ ಕಾಣುವುದಿಲ್ಲ. ಧ್ಯಾನಕ್ಕೋಸ್ಕರ ಬಹಳ ಅವರು ಹೇಳ್ತಾರೆ, ಸುಮ್ಮನೆ ಒಂದು ಕೆಲಸ ಮಾಡು, ಕಣ್ಮುಚ್ಚಿ ಕೃಷ್ಣ ಕಣ್ಣು ಅರಳಿಸಿ ಪ್ರೀತಿಯಿಂದ ನಿನ್ನನ್ನು ನೋಡ್ತಾ ಇದ್ದಾನೆ ಅಂತ ಆಲೋಚನೆ ಮಾಡು. ಬರೀ ಕಣ್ಣನ್ನು ನೋಡೋದು, ಇಡೀ ಫಿಗರನ್ನು ನೋಡ್ಲಿಕ್ಕೆ ಆಗೋದಿಲ್ಲ, ಬಿಸಕ್ಕೆ ಬರೀ ಕಣ್ಣನ್ನು ನೋಡು. ಇಲ್ಲ ಒಂದು ಬೆರಳು, ಒಂದು ಕಾಲಿನ ಒಂದು ಬೆರಳು, ಕೈಯ ಒಂದು ಬೆರಳು, ಆ ಕೊಳಲು ಬಾರಿಸುವಂತಹ ಒಂದು ಬೆರಳು, ಈ ಒಂದೊಂದು ಏಕದೇಶದ ಒಂದೊಂದು ಅವಯವದಲ್ಲಿ ಕಾನ್ಸಂಟ್ರೇಟ್ ಮಾಡಿ ಮೆಡಿಟೇಟ್ ಮಾಡು. ಮಾಡ್ತಾ ಮಾಡ್ತಾ ಅದು ತುಂಬಿಕೊಳ್ಳುತ್ತೆ ಪೂರ್ತಿ ರೂಪ. ಅದಕ್ಕೆ ಜನ್ಮಗಳು ಬೇಕಾಗಬಹುದು. ಈಗ ಪ್ರಾಕ್ಟೀಸ್ ಮಾಡಿ ಮುಂದಿನ ವರ್ಷ ಆಗುತ್ತೆ ಅಂತ ಯೋಚಿಸಬೇಡಿ. ಕೆಲವು ಜನ್ಮಗಳು ಮಾಡಿಯೂ ಆಗದೇ ಇರಬಹುದು, ಅಥವಾ ಒಂದೇ ಜನ್ಮದಲ್ಲಿ ಹಿಂದೆ ತುಂಬ ರಿಹರ್ಸಲ್ ಮಾಡಿದರೆ ಬೇಗ ಮೆಡಿಟೇಷನ್ ಕಾಣಿಸ್ಬೋದು. ಅದಕ್ಕೆ ಇದು ಅನ್ನ ಕರ್ಮಮಯ ಅಂತ ಅನ್ನೋದಕ್ಕೆ ಇದೊಂದು ಹೊಸ ಅರ್ಥವಂತೀಗ. ನಾವು ಏನು ಹಿಂದೆ ಅದರ ಬಗ್ಗೆ ಸಾಧನೆ ಮಾಡಿದ್ದೇವೆ ಅದು ಕರ್ಮ. ಭಗವಂತನನ್ನು ಮೆಡಿಟೇಷನ್ನಲ್ಲಿ ಕಾಣುವುದಕ್ಕೆ ನಾವು ಮಾಡಿರತಕ್ಕ ಸಾಧನೆಗಳುಂಟಲ್ಲ, ಅದೆಲ್ಲ ಕರ್ಮ. ಅದರ ಪರಿಣಾಮವಾಗಿ ಬರತಕ್ಕಂಥ ರೂಪ ಕರ್ಮಮಯ ರೂಪ. ಅವನು ಎಂಥವನು? ಅವನು ಕರ್ಮಮಯ, ಜಗತ್ತಿನ ಸಮಸ್ತ ಸೃಷ್ಟಿ ವ್ಯಾಪಾರಗಳಿಗೆ ಕಾರಣಭೂತವಾಗಿರತಕ್ಕಂಥ ರೂಪ. ಅದು ನಮ್ಮ ಧ್ಯಾನದಲ್ಲಿ ಗೋಚರವಾಗುವ ಲಿಂಗ ಅಂದರೆ ಪ್ರತೀಕ. ಇಲ್ಲಿ ವಿಶೇಷವಾಗಿ ಬ್ರಹ್ಮಲಿಂಗಂ ಅಂದರೆ ಬ್ರಹ್ಮನೇ ಚತುರ್ಮುಖನೇ ಲಿಂಗ, ಪ್ರತೀಕವಾಗಿರುವ ಭಗವಂತನ ರೂಪ. ಚತುರ್ಮುಖನ ಪ್ರತೀಕದಲ್ಲಿ ಭಗವಂತನನ್ನು ಉಪಾಸನೆ ಮಾಡ್ತಾರೆ. ಜನಃ ಅರ್ಚತಿ, ಅಲ್ಲಿರತಕ್ಕ ಜನರು ಹೀಗೆ ಅರ್ಚನೆ ಮಾಡ್ತಾರೆ. ಜಗತ್ತಿನ ಸೃಷ್ಟಿಯನ್ನು ಮಾಡತಕ್ಕ ಕರ್ಮಮಯನಾದ ಭಗವಂತನನ್ನು ಜಗತ್ ಸೃಷ್ಟಾರನಾದ ಚತುರ್ಮುಖನ ಪ್ರತೀಕದಲ್ಲಿ ಕಾಣ್ತಾರೆ. ಹೇಗೆ ಕಾಣ್ತಾರೆ? ಭೇದೇನ ಅತ್ಯಂತ ಅದ್ವೈತಂ. ಅವನು ಸ್ವತಃ ಅದ್ವೈತ, ಅವನನ್ನು ಭೇದದಿಂದ ಕಾಣ್ತಾರೆ ಅಂತ. ಇದೆಲ್ಲ ಏನು, ನಮಗೆ ಈ ಭಾಷೆ ತೊಂದರೆ. ನಮಗೆ ಭಾಷಾ ಜ್ಞಾನ ಇಲ್ಲದೆ ಇರುವುದರಿಂದ ಬಹಳ ಸಮಸ್ಯೆ. ಸಂಸ್ಕೃತ ಭಾಷೆ ಒಂದೊಂದು ಶಬ್ದದಿಂದ ಅನೇಕ ಅರ್ಥಗಳನ್ನು ಕೊಡತಕ್ಕಂಥ ಭಾಷೆ. ನಮಗೆ ಅದು ಮೆಡಿಟೇಷನ್ಗೆ ಬಹಳ ಉಪಯುಕ್ತವಾದ ಭಾಷೆ. ಅವರು ಒಂದು ಶಬ್ದದಿಂದ ಅನೇಕ ಆಸ್ಪೆಕ್ಟ್ಗಳನ್ನು ಹೇಳ್ಬಿಡ್ತಾರೆ. ಅವನು ಭಗವಂತನನ್ನು ಕಾಣ್ತಾರೆ. ಎಂಥ ಭಗವಂತ? ಅದ್ವೈತಂ, ದೇವರ ಅದ್ವೈತ. ಅದ್ವೈತ ಅಂದರೆ ಏನು? ನಮಗೆ ನಿಜವಾಗಿ ಅದ್ವೈತ ಅಂದರೆ ಏನು ಅಂತ ದ್ವೈತಿಗಳಿಗೂ ಗೊತ್ತಿಲ್ಲ, ಅದ್ವೈತಿಗಳಿಗೂ ಗೊತ್ತಿಲ್ಲ. ಏನು ಅವರ ಅದ್ವೈತಿಗಳು, ನಾವು ದ್ವೈತಿಗಳು ಅಂತಾರೆ. ಹಾಗಾದ್ರೆ ಏನು ಅಂತ ಕೇಳಿದ್ರೆ ನಿಜವಾಗಿ ದ್ವೈತಿಗಳಿಗೂ ಗೊತ್ತಿಲ್ಲ, ಅದ್ವೈತಿಗಳಿಗೂ ಗೊತ್ತಿಲ್ಲ. ಯಾವುದೇ ಒಂದು ಶಬ್ದದ ಆ ಡೆಫಿನಿಷನ್, ಖಚಿತವಾದಂಥ ಅರ್ಥ ತಿಳಿದು ನಾವು ಮಾತನಾಡುವುದಿಲ್ಲ. ಏನೋ ವೇಗಾಗಿ ಆ ಶಬ್ದ ಕೇಳಿರ್ತೇವೆ, ಎಲ್ಲರೂ ಸುಮಾರಾಗಿ ಯಾವ ಅರ್ಥದಲ್ಲಿ ಪ್ರಯೋಗಿಸ್ತಾರೆ, ಅದೇ ಅರ್ಥ ಪ್ರಯೋಗಿಸ್ತಾರೆ. ನಿಜವಾಗಿ ದ್ವೈತ ಅನ್ನೋದಕ್ಕೆ ವಾಸ್ತವಿಕವಾದ ಅರ್ಥ ಏನು ಗೊತ್ತಾ? ದ್ವಿ ಪ್ಲಸ್ ಇತ. ಗಮನಿಸಿ, ಇತ ಅಂದರೆ ತಿಳಿಯಲ್ಪಟ್ಟದ್ದು ಅಂತ. ಹೇಗೆ ಅಂದರೆ ದ್ವಿ ಎರಡನೆಯ ರೀತಿಯಲ್ಲಿ, ಅದು ಯಾವ ರೀತಿಯಲ್ಲಿ ಉಂಟೋ ಅದಕ್ಕಿಂತ ಭಿನ್ನವಾದ ರೀತಿಯಲ್ಲಿ ತಿಳಿಯಲ್ಪಟ್ಟದ್ದು. ಅಂದರೆ ಒಂದೋ ತಪ್ಪಾಗಿ ತಿಳಿದದ್ದು ಅಥವಾ ತಪ್ಪಾದ ತಿಳುವಳಿಕೆ ದ್ವೈತ ಅಂದರೆ. ಇದು ದ್ವೈತ ಶಬ್ದದ ಸಂಸ್ಕೃತದ ಪ್ರಾಚೀನ ಅರ್ಥ. ದ್ವೈತ ಅಂದರೆ ಫಾಲ್ಸ್ ನೋಷನ್. ಯಾರಿಗೆ ದ್ವೈತ ಇಲ್ಲವೋ, ತಪ್ಪು ತಿಳುವಳಿಕೆ ಇಲ್ಲವೋ, ಅವನು ಅದ್ವೈತ. ನಾವೆಲ್ಲರೂ ತಪ್ಪು ತಿಳುವಳಿಕೆಗೆ ಒಳಗಾದವರ. ಒಂದಲ್ಲ ಒಂದು ತಪ್ಪು ತಿಳುವಳಿಕೆ ಇದೆ. ನಮ್ಮ ತಿಳುವಳಿಕೆಯಲ್ಲಿ ಪರ್ಫೆಕ್ಷನ್ ಇಲ್ಲ. ಅಂದರೆ ಭಗವಂತ ಒಬ್ಬನೇ ಅದ್ವೈತ. ಯಾಕೆಂದರೆ ದ್ವೈತ ಅಂದರೆ ಅಯಥಾರ್ಥ ಜ್ಞಾನ. ಅದು ಯಾರಿಗೆ ಇಲ್ಲವೋ ಅವನು ಅದ್ವೈತ. ಭಗವಂತನೊಬ್ಬನೇ ಯಾವ ಅಯಥಾರ್ಥ ಜ್ಞಾನವೂ ಇಲ್ಲದ ಯಥಾರ್ಥ ಜ್ಞಾನ ಸ್ವರೂಪ. ಅದನ್ನು ಹಿಂದೆ ಹೇಳ್ತಾನೆ, ಋತಸ್ಯ ಸತ್ಯಸ್ಯ ಬ್ರಹ್ಮಣಃ ಅಂತ. ಅವನು ಋತ ಯಥಾರ್ಥ ಜ್ಞಾನ ಸ್ವರೂಪ. ಆದ್ದರಿಂದ ಅವನನ್ನು ಅದ್ವೈತ ಅಂತ ಕರೀತಾರೆ. ಇದು ಒಂದು ಅರ್ಥ. ಹಾಗಾಗಿ ತಮಾಷೆ ಗೊತ್ತುಂಟ, ಈ ಅರ್ಥ ನೀವು ತಗೊಂಡ್ರೆ ಎಲ್ಲರ ಸಿದ್ಧಾಂತವೂ ಅದ್ವೈತ ಸಿದ್ಧಾಂತವೇ. ಶಂಕರರು ಹೇಳಿದ್ದು ಅದ್ವೈತವೇ, ರಾಮಾನುಜರು ಹೇಳಿದ್ದು ಅದ್ವೈತವೇ, ಮಧ್ವಾಚಾರ್ಯ ಹೇಳಿದ್ದು. ಯಾಕೆಂದರೆ ಯಾರು ಇಲ್ಲ ಯಥಾರ್ಥ ಜ್ಞಾನ ಹೇಳಿದ್ದು.
ಯಾರು ಹೇಳಿಲ್ಲ, ಎಲ್ಲ ಯಥಾರ್ಥವನ್ನು ಹೇಳಿದಲ್ಲ. ಅದ್ವೈತ ಅಂದರೆ ಯಥಾರ್ಥ ಜ್ಞಾನ. ಅದನ್ನು ಯಾವುದು ಯಥಾರ್ಥ ಜ್ಞಾನ ಅನ್ನೋದರಲ್ಲಿ ವಿಭಾಗ ಇರಬಹುದು, ಚರ್ಚೆ ಇರಬಹುದು. ಬಟ್ ಪ್ರತಿಯೊಬ್ಬರೂ ಕೂಡ ಹೇಳಿದ್ದು ಯಥಾರ್ಥ ಜ್ಞಾನವನ್ನೇ. ಮೊನ್ನೆೊಬ್ಬರು ಒಂದು ಮಾತು ಹೇಳಿದರು, ಬಹಳ ಒಳ್ಳೆಯ ಮಾತು, ನನಗೆ ತುಂಬ ಇಷ್ಟ ಆಯಿತು. ಅವ್ರು ಹೇಳಿದರು, ಪ್ರಾಚೀನರು ಯಾರೂ ಕೂಡ ಅವರು ಹೇಳಿದ್ದು ತಪ್ಪಿರಬಹುದು, ಆದರೆ ಅವರು ಹೇಳಿದ್ದರಲ್ಲಿ ಸಿನ್ಸಿಯಾರಿಟಿ ಇದೆ. ಜನರಿಗೆ ಮೋಸ ಮಾಡಬೇಕು ಅಂತ ಹೇಳಿದ್ದಲ್ಲ, ಅವರಿಗೆ ಸರಿ ಕಂಡದ್ದನ್ನು ಅವ್ರು ಹೇಳಿದ್ದಾರೆ. ಹೇಳಿದ್ದು ತಪ್ಪಿರ್ಬೋದು, ಅದು ಬೇರೆ. ಆದರೆ ಯಾರೂ ಸಮಾಜವನ್ನು ಚೀಟ್ ಮಾಡೋದಕ್ಕೋಸ್ಕರ ಹೇಳಿದ್ದಲ್ಲ, ಅವರಲ್ಲಿ ಒಂದು ಸಿನ್ಸಿಯಾರಿಟಿ ಇತ್ತು, ಕಳಕಳಿ ಇತ್ತು, ಸತ್ಯವನ್ನು ಜನಕ್ಕೆ ಮುಟ್ಟಿಸಬೇಕು ಅನ್ನೋ ಪ್ರಯತ್ನ. ಆ ಪ್ರಯತ್ನದಲ್ಲಿ ಅವರು ತಿಳ್ಕೊಂಡಿರುವ ಸತ್ಯ ಅಸತ್ಯ ಆಗಿದ್ದರೆ ಅದು ಬೇರೆ ವಿಷಯ. ಆದರೆ ಯಾರು ಸಮಾಜಕ್ಕೆ ಮೋಸ ಮಾಡಬೇಕು, ಸಮಾಜಕ್ಕೆ ಸುಳ್ಳು ಹೇಳಿ ನಾವು ಲಾಭ ಪಡಿಬೇಕು ಅಂತ ಯಾವ ಫಿಲಾಸಫರು ಪರಿಫಿಲಾಸಫರು ಬರೆಯಲಿಲ್ಲ. ಒಳ್ಳೆ ಮಾತು. ಆದ್ದರಿಂದ ಎಲ್ಲರಲ್ಲೂ ಕೂಡ ಯಥಾರ್ಥ ಜ್ಞಾನವನ್ನು ಜನಕ್ಕೆ ಮುಟ್ಟಿಸಬೇಕು ಅಂತ. ಆದ್ದರಿಂದ ಪ್ರತಿಯೊಬ್ಬರ ಪ್ರಯತ್ನವೂ ಅದ್ವೈತವೇ. ವಾಸ್ತವಿಕವಾಗಿ ಮಧ್ವರ ಸಿದ್ಧಾಂತಕ್ಕೆ ದ್ವೈತ ಮತ ಅಂತ ಎಂದೂ ಹೆಸರಿರಲಿಲ್ಲ. ದ್ವೈತ ಮತ ಅಂದರೆ ಇನ್ನೊಂದು ತಪ್ಪು ಅರ್ಥ ಏನು, ತಪ್ಪನ್ನು ಹೇಳುವ ಮತ ಅಂತ. ಹಾಗೆ ಯಾರಾದರೂ ಹೆಸರಿಡ್ತಾರ? ಆಚಾರ್ಯ ಮಧ್ವರು ತನ್ನ ಸಿದ್ಧಾಂತಕ್ಕೆ ಎಂದೂ ದ್ವೈತ ಮತ ಅಂತ ಇರಲಿಲ್ಲ. ಅವರು ಹೇಳಿದ್ದು ತತ್ವವಾದ ಅಂತ ಹೆಸರು. ಶಂಕರರದ್ದು ಅದ್ವೈತ ಅಲ್ಲ, ಮಧ್ವರದ್ದು ದ್ವೈತವೂ ಅಲ್ಲ. ಅದು ಮಾಯಾವಾದ, ಇದು ತತ್ವವಾದ. ಮೊದಲಿದ್ದ ಹೆಸರು. ವರ್ಲ್ಡ್ ಈಸ್ ಇಲ್ಯೂಷನ್ ಅಂತ ಹೇಳೋದು ಮಾಯಾವಾದ, ವರ್ಲ್ಡ್ ಈಸ್ ಆಲ್ಸೋ ರಿಯಲ್ ಅನ್ನೋದು ತತ್ವವಾದ. ಅಲ್ಲಿ ದೇವರ ವಿಷಯವೇ ಇಲ್ಲ, ಜಗತ್ತು ಮಾಯೆಯೋ ಸತ್ಯವೋ ಅಂತ. ಅವರು ಮಾಯಾ ಅಂದರೆ ಇವರು ಸತ್ಯ ಅಂತ. ಅದು ಮಾಯಾವಾದ ಆಯಿತು, ಇದು ತತ್ವವಾದ ಆಯಿತು. ಈ ದ್ವೈತ ಅದ್ವೈತ ಅನ್ನೋದು ಜಗಳ ಮಾಡಲಿಕ್ಕೆ ಚೆನ್ನಾಗಿರುತ್ತೆ ಶಬ್ದ. ಆ ಶಬ್ದ ಕೇಳುವಾಗಲೇ ಆ ಕಾಂಟ್ರಡಿಕ್ಷನ್ ಬರುತ್ತಲ್ಲ. ಹಾಗೆ ಈ ಬೇರೆ ಕೆಲಸ ಇಲ್ಲದ ಪಂಡಿತರಿಟ್ಟ ಹೆಸರಲ್ಲ, ಅದು ನಿಜವಾಗಿ ಸಿದ್ಧಾಂತದ ಹೆಸರಲ್ಲ. ನೀವು ಬಹಳ ಹಿಂದೆ ಹೋಗಿ, ವಾದಿರಾಜರು ಯುಕ್ತಿಮಲ್ಲಿಕಾದಲ್ಲಿ 16ನೇ ಶತಮಾನದಲ್ಲಿ ಅವರು ಹೇಳ್ತಾರೆ, ಫಲೇಚ ತತ್ವವಾದೇಸ್ಮಿನ್ ಗರೀಯಸಿ ಭರೋ ಮಮ. ನನಗೆ ಈ ತತ್ವವಾದದಲ್ಲಿ ತುಂಬ ಆಸಕ್ತಿ, ಯಾಕೆಂದರೆ ಅದು ನನ್ನನ್ನು ಹುಚ್ಚು ಕಟ್ಟಿಸಿಬಿಟ್ಟಿದೆ. ಅದು ಪ್ರತಿಯೊಂದು ನನಗೆ ಕನ್ವಿನ್ಸಿಂಗ್ ಆಗಿ ಬಹಳ ಇಷ್ಟವಾಗಿದೆ. ಅದರಿಂದ ನಾನು ತತ್ವವಾದವನ್ನು ಮೆಚ್ಚಿಕೊಂಡಿದ್ದೇನೆ. ತತ್ವವಾದ ಅಂತ ಹೇಳೋರು ಮಧ್ವಾಚಾರ್ಯ ಸಿದ್ಧಾಂತವನ್ನು, ದ್ವೈತವಾದ ಅಂತ ಹೇಳೋರು. ನೀವು ಇನ್ನೂ ಹಿಂದಕ್ಕೆ ಹೋದರೆ ಆ ಸಮಯದಲ್ಲಿ 16ನೇ ಶತಮಾನ 17ನೇ ಶತಮಾನಗಳಲ್ಲಿ ಬಂಗಾಳದಲ್ಲಿ ಚೈತನ್ಯ ಮಹಾಪ್ರಭುಗಳು ಇದ್ದರು. 16ನೇ ಶತಮಾನದಲ್ಲಿ ಅವರ ದೊಡ್ಡ ಅನುಯಾಯಿ ವರ್ಗ ಅಲ್ಲಿ ಬಂಗಾಳದಲ್ಲಿ ವೈಷ್ಣವ ಸಿದ್ಧಾಂತದ ಅನುಯಾಯಿಗಳಿದ್ದರು. ಅವರೆಲ್ಲ ವೈಷ್ಣವ ಸೇಂಟ್ಸ್. ಜೀವ ಗೋಸ್ವಾಮಿ, ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ವಿಶ್ವನಾಥ, ಇವರೆಲ್ಲ ಚೈತನ್ಯರ ಪಂಥವನ್ನು ಅನುಸರಿಸಿದ ಬಂಗಾಳದ ವೈಷ್ಣವ ಯೋಗಿಗಳು. ಅವರು ಭಾಗವತ ವ್ಯಾಖ್ಯಾನದ ದೇವರೆಲ್ಲ ಜೀವ ಗೋಸ್ವಾಮಿ ಬರೆದಿದ್ದಾರೆ, ವಿಶ್ವನಾಥ ಬರೆದಿದ್ದಾರೆ. ಭಾಗವತ ವ್ಯಾಖ್ಯಾನ ಬರೆಯುವಾಗ ಅವರು ತಾವು ಹೇಳಿದ್ದಕ್ಕೆ ಸಮರ್ಥನೆಗೆ ಆಚಾರ್ಯ ಮಧ್ವರು ಬರೆದಿರ್ತಕ್ಕಂಥ ವ್ಯಾಖ್ಯಾನವನ್ನು ಕೋಟ್ ಮಾಡ್ತಾರೆ. ಕೋಟ್ ಮಾಡುವಾಗ ಅವ್ರು ಏನು ಹೇಳ್ತಾರೆ ಅಂದರೆ, ಇಂಥವ್ರು ಹೇಳಿದ್ದಾರೆ ಅಂತ ಹೇಳಬೇಕು. ಯಾರು ಹೇಳಿದ್ದರು? ತದುಕ್ತಂ ತತ್ವವಾದ ಗುರುಭಿ. ಮಧ್ವಾಚಾರ್ಯ ಅಂತ ಹೇಳಿದ್ರು, ತತ್ವವಾದದ ಗುರುಗಳು ಹೀಗೆ ಹೇಳ್ತಾರೆ ಅಂತ. ಅಂಥ ಗೌರವದ ಮಧ್ವರನ್ನು ತತ್ವವಾದದ ಗುರುಗಳು ಹೀಗೆ ಹೇಳ್ತಾರೆ. ಅವರು ಮಾಧ್ವರಲ್ಲ, ಅವರು ಚೈತನ್ಯ ಪಥಾಣೆ, ಅಲ್ಲಿ ಮಧ್ವರ ಪ್ರಭಾವ ಇದೆ, ಬಟ್ ನೇರ ಮಾಧ್ವರಲ್ಲ. ಆದರೆ ಆಚಾರ್ಯ ಮಧ್ವರನ್ನು ತತ್ವವಾದದ ಗುರುಗಳು ಅಂತ ಕರೀತಾರೆ. ಇಷ್ಟೆಲ್ಲ ಯಾಕೆ ಹೇಳಿದೆ ಅಂತಂದರೆ, ಅದ್ವೈತಂ ಅನ್ನೋ ಭಗವಂತನ ಹೆಸರು ಯಾಕೆಂದರೆ ಅವನಲ್ಲಿ ದ್ವೈತ ಇಲ್ಲವೇ ಇಲ್ಲ. ದ್ವೈತ ಅನ್ನೋದಕ್ಕೆ ಇನ್ನೊಂದು ಅರ್ಥ ಭೇದ ಅಂತ. ಯಾಕೆಂದರೆ ದ್ವಿ ಅನ್ನೋ ಶಬ್ದಕ್ಕೆ ಎರಡು ಅಂತ ಅರ್ಥಲ್ಲ, ಎರಡೊಂದು ಭೇದ, ಅದರಿಂದ ಕೂಡ ದ್ವೈತ. ಹಾಗಾಗಿ ಭೇದ ಅನ್ನೋದು ಒಂದು ಅರ್ಥ, ಮತ್ತೊಂದು ಒಂದಕ್ಕೆ ಎರಡು ತಿಳ್ಕೊಳ್ಳುವವನು ಅಂತ ದ್ವಿಹಿತ. ಒಂದಕ್ಕೆ ಎರಡು ತಿಳ್ಕೊಳ್ಳೋದು ದ್ವೈತ, ಒಂದು ಎರಡು, ಒಂದಲ್ಲ ಎರಡು ಇರುವುದು ದ್ವೈತ. ಭಗವಂತ ಎರಡು ಅರ್ಥದಲ್ಲೂ ಅದ್ವೈತ. ಅವನಲ್ಲಿ ಅಯಥಾರ್ಥ ಜ್ಞಾನ ಇಲ್ಲ, ಅದರಿಂದ ದ್ವೈತ ಇಲ್ಲ. ದ್ವಿಶಬ್ದ ದ್ವಿತ್ವ ಸಂಖ್ಯಾಯಾಂ ಭೇದೇ ಚಾಪಿ ಪ್ರಯುಜ್ಯತೆ. ಸಂಸ್ಕೃತ ದ್ವೌ ಅನ್ನೋದಕ್ಕೆ ಎರಡು ಅರ್ಥ. ಏನು ಅಂದರೆ, ಒಂದು ಎರಡು ಅಂತ ಸಂಖ್ಯೆ, ನಾವು ಇಂಗ್ಲೀಷ್ನಲ್ಲಿ 2 ಅಂತೇವೆ, ಹಾಗೆ ದ್ವೌ. ಮತ್ತೊಂದು ಅರ್ಥ ಭೇದ. ಯಾಕೆಂದರೆ ಈಗ ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ ಅವರಿಬ್ಬರು ಬಂದರು ಬೇಕು,
ಯಾಕೆಂದರೆ ಅವರೊಂದು ಎಷ್ಟು ಜನ ಗೊತ್ತಾಗಬೇಕು, ಅವರೊಂದು ಎಷ್ಟು ಆಗೋದು, ಇಬ್ಬರಾಗ್ಬೋದು, ಮೂರಾಗ್ಬೋದು, 4 ಜನ ಆಗ್ಬೋದು, ಅವರಿಬ್ಬರು ಬೇಕು. ಸಂಸ್ಕೃತದಲ್ಲಿ ಬೇಡ, ದ್ವಿವಚನ ಇದೆ. ಈಗ ಅಲ್ಲಿ ತವು ದ್ವವು ಆಗತ್ತವು ಅಂತ ಹೇಳ್ತಾರೆ. ತವು ದ್ವವು ಆಗತ್ತವು, ತವು ಅಂದ್ರೇ ಇಬ್ಬರು ಅಂತ ಅರ್ಥ, ದ್ವಿವಚನ. ಮತ್ತು ದ್ವವು ಯಾಕೆ ಹೇಳಬೇಕು? ಸಂಸ್ಕೃತದಲ್ಲಿ ಇದೊಂದು ಸಮಸ್ಯೆ ಇದೆ. ಬೇರೆ ಭಾಷೆಯಲ್ಲಿ 2 ಅಂತ ಹೇಳಲೇಬೇಕು, ಯಾಕೆಂದರೆ ದ್ವಿವಚನ ಇಲ್ಲ. ಎಲ್ಲೋ ಲ್ಯಾಟಿನ್ನಲ್ಲಿತ್ತು, ಆಮೇಲೆ ಇವತ್ತು ಇಂಗ್ಲೀಷ್ನಲ್ಲಿ ಇಲ್ಲ, ನಾವು ಆಡೋ ಯಾವ ಭಾಷೆಯಲ್ಲೂ ಇಲ್ಲ. ಅದರ ಸಂಸ್ಕೃತದಲ್ಲಿ ತವು ದ್ವವು ಆಗತ್ತವು ಅಂತ ಹೇಳ್ತಾರೆ, ಅವರಿಬ್ಬರು ಬಂದರು ಅಂತ. ಅಲ್ಲಿ ತವು ಅನ್ನುವಾಗಲೇ ದ್ವಿವಚನದಲ್ಲಿ 2 ಅಂತ ಗೊತ್ತಾಯ್ತಲ್ಲ. ಅದನ್ನು ಸಾಮಾನ್ಯವಾಗಿ ಉದಾಹರಣೆಗೆ ವೇದ ದ್ವಾ ಸುಪರ್ಣ ಸೈಜ ಸಖಾಯ ಸಮಾನಂ ವೃಕ್ಷಂ ಪರಿಷಸ್ವ ಜಾತೆ, 2 ಹಕ್ಕಿಗಳು. ಸುಪರ್ಣ ಒಂದೇ 2 ಹಕ್ಕಿಗಳಲ್ಲ, ಸುಪರ್ಣ ಸುಪರ್ಣವು, ಸುಪರ್ಣವು ಅಂದರೆ 2 ಹಕ್ಕಿಗಳು. ದ್ವವು ಸುಪರ್ಣವು ಯಾಕೆ ಹೇಳಬೇಕು? ಆಗ ದ್ವವು ಅನ್ನೋದಕ್ಕೆ 2 ಅಂತ ಅರ್ಥ ಅಲ್ಲ. ಮತ್ತು ದ್ವಿತ್ವಂ ದ್ವಿತ್ವ ಸಂಖ್ಯಾಯಾಂ ಭೇದೇ ಚಾಪಿ ಪ್ರವಿದ್ಯತೆ. ಸುಪರ್ಣವು ಅನ್ನೋದನ್ನೇ 2 ಅನ್ನೋ ಸಂಖ್ಯೆ ಗೊತ್ತಾಗೋಯ್ತು. ಅದು 2 ಅನ್ನೋದು ಔಪಚಾರಿಕ ಅಲ್ಲ, ಅವು ಪರಸ್ಪರ ಭಿನ್ನ ಅಂತ ತೋರಿಸೋಕ್ಕೋಸ್ಕರ ದ್ವವು ಅಂತ ಹೇಳಿ. ಅಂದರೆ ದ್ವವು ಅನ್ನೋದು ಭೇದವಾಚಕ. ಭಗವಂತನಲ್ಲಿ ಈ ದ್ವಿತ್ವ ಸಂಖ್ಯೆಯೂ ಇಲ್ಲ, ಅವನೊಬ್ಬನೇ, ಅಂಥ ಇನ್ನೊಬ್ಬರು ದೇವರಿಲ್ಲ. ಆಮೇಲೆ ಅವನ ರೂಪ ಅವಯವಗಳಲ್ಲಿ ಭೇದವೂ ಇಲ್ಲ. ಅವನ ರೂಪ ಅವನಿಂದ ಭಿನ್ನ ಅಲ್ಲ, ಅವನ ಜ್ಞಾನಾನಂದಾದಿಗಳು ಅವನಿಂದ ಭಿನ್ನ ಅಲ್ಲ, ಅವನ ಅವಯವಗಳು ಅವನಿಂದ ಭಿನ್ನ ಅಲ್ಲ, ಅವನ ಕ್ರಿಯೆ ಅವನಿಂದ ಭಿನ್ನ ಅಲ್ಲ, ಅವನ ಅವತಾರ ರೂಪಗಳು ಅವನಿಂದ ಭಿನ್ನ ಅಲ್ಲ. ಆದ್ದರಿಂದ ಅವನ ಅದ್ವೈತ. ಅವನಲ್ಲಿ ಎರಡನೇ ವಸ್ತು, ಭಿನ್ನವಾದ ವಸ್ತು ಯಾವುದೂ ಇಲ್ಲ. ಅವನ ಸಮಸ್ತವು ಅಖಂಡ ಅಭಿನ್ನ. ಅವನಲ್ಲಿ ದ್ವಿತ್ವ ಸಂಖ್ಯೆಯೂ ಇಲ್ಲ, ಒಂದೇ ಒಬ್ಬನೇ ಇರೋದು. ಆದರೆ ದ್ವಿತ್ವ ಸಂಖ್ಯೆ ಇರಬಹುದು ಒಬ್ಬನೇ ಇದ್ದಲ್ಲಿಯೂ, ಯಾಕೆಂದರೆ ದೇವರು ಮತ್ತು ಜೀವ ಸೇರಿ 2 ಆಗತ್ತೆ, ಅದು ಬೇರೆ. ಆ ವ್ಯಕ್ತಿಯಲ್ಲಿ ಅವನಲ್ಲಿಯೇ ಮೂಲಭೂತವಾಗಿ ದ್ವಿತ್ವ ಇಲ್ಲ, ಯಾಕಂದರೆ ಅವಯವ 2 ಅವಯವ ಇಲ್ಲ, 2 ಕಣ್ಣು, ನಮಗೆ 2 ಕಣ್ಣು, ದ್ವಿತ್ವ ಸಂಖ್ಯೆ ಇದೆ. ಭಗವಂತನಿಗೆ 2 ಕಣ್ಣು, ಅವನು ಅನಂತ ಕಣ್ಣು, ಆದರೆ ಎಲ್ಲವೂ ಒಂದಕ್ಕೊಂದು ಭಿನ್ನ, ಸಂಖ್ಯೆ ಇಲ್ಲ ಅದರಲ್ಲಿ. ಹಾಗಾಗಿ ಅವನ ಅದ್ವೈತ. ಅದ್ವೈತ ಅನ್ನೋದಲ್ಲಿ ಭಗವಂತನ ಗುಣ, ಕ್ರಿಯೆ, ಅವಯವಗಳು, ಅವತಾರ ರೂಪಗಳು, ಜ್ಞಾನಾನಂದಾದಿಗಳಲ್ಲಿ ಭೇದ ಇಲ್ಲದವನು. ಆಮೇಲೆ ಯಾವ ವಿಷಯದಲ್ಲೂ ವಿಪರೀತ ಜ್ಞಾನ ಇಲ್ಲದವನು ಅಂತ ಉಪಾಸನೆ ಮಾಡುತ್ತೆ. ಅಂದರೆ ಈ ಒಂದು ಶಬ್ದದಿಂದ ಭಗವಂತನ ಅನೇಕ ಗುಣಗಳನ್ನು ಅನುಸಂಧಾನ ಮಾಡಲಿಕ್ಕೆ ಬರುತ್ತೆ. ಅದನ್ನು ಹೇಳಿ ಏಕಾಂತಂ ಅದ್ವೈತಂ. ಏಕಾಂತಂ ಅಂದರೆ ಮುಖ್ಯವಾಗಿ, ಏಕಾಂತವಾಗಿ ಅಂದರೆ ಮುಖ್ಯವಾಗಿ ಅಂತ ಒಂದರ್ಥ. ಮುಖ್ಯವಾದ ಅದ್ವೈತ ಅಂದರೆ ಅದ್ವೈತ ಶಬ್ದದ ಎಲ್ಲ ಅರ್ಥವೂ ಪೂರ್ಣ ಅನ್ವಯವಾಗುವುದು ಭಗವಂತನಲ್ಲಿ ಮಾತ್ರ. ಪ್ರಪಂಚದಲ್ಲಿ ಅನ್ವಯ ಆಗುವುದೇ ಇಲ್ಲ. ಪ್ರಪಂಚದಲ್ಲಿ ಎಲ್ಲವೂ ದ್ವೈತ, ಪ್ರತಿಯೊಂದು ಕೂಡ ಭಿನ್ನ. ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ ಪದಾರ್ಥ ನಿಖಿಲ ಅಪಿ ಅಂತ. ಇಲ್ಲಿ ಎಲ್ಲವೂ ಭಿನ್ನ. ನೋ 2 ಥಿಂಗ್ಸ್ ಆರ್ ಈಕ್ವಲ್. ಬರೇ ಭೇದ ಅಷ್ಟೇ ಅಲ್ಲ, ಒಂದೇ ನಮನೆಯಲ್ಲಿ ವಸ್ತು ಇಲ್ಲ ಪ್ರಪಂಚ. ನೋ 2 ಥಿಂಗ್ಸ್ ಆರ್ ಈಕ್ವಲ್. ನಾಟ್ ಈವನ್ 2 ಲೀವ್ಸ್ ಆಫ್ ಎ ಟ್ರೀ ಆರ್ ಈಕ್ವಲ್. ಇಷ್ಟು ಮರಗಳಿವೆ, ಒಂದೊಂದು ಮರದಲ್ಲೂ 1000 ಎಲೆಗಳಿವೆ, ಯಾವುದೇ ಒಂದು ಎಲೆ ಇತ್ತು ಇನ್ನೊಂದು ಎಲೆ ಇದೆ. ಇಷ್ಟು ಡಿಫರೆನ್ಸ್. ಅದು ಕೋಟಿಗಟ್ಟಲೆ ಹೆಬ್ಬೆಟ್ಟುಗಳು ಸತ್ತು ಹೋದವು, ಈಗ ಕೋಟಿಗಟ್ಟಲೆ ಹೆಬ್ಬೆಟ್ಟುಗಳಿವೆ, ಇನ್ನು ಕೋಟಿಗಟ್ಟಲೆ ಹೆಬ್ಬೆಟ್ಟುಗಳು ಹುಟ್ಟಲಿಕ್ಕುಂಟು. ಯಾವ ಒಂದು ಹೆಬ್ಬೆಟ್ಟು ಇನ್ನೊಂದರಂತೆ ಇಲ್ಲ. ಅಂದರೆ ಆ ಒಂದರಂತೆ ಒಂದಿಲ್ಲ, ಒಂದು ಇನ್ನೊಂದು ಅಲ್ಲ, ಅಷ್ಟೇ ಅಲ್ಲ, ಒಂದರಂತೆ ಇನ್ನೊಂದು. ಎಲ್ಲವೂ ಭೇದ. ಡಿಫರೆನ್ಸ್ ಆ್ಯಂಡ್ ಡಿಫರೆನ್ಸ್ ಈಸ್ ಆಲ್ಸೋ ಡಿಫರೆನ್ಷಿಯಲ್. ಅಂಥದ್ದು ಸೃಷ್ಟಿಯಲ್ಲಿ ಏಕರೂಪತೆ ಇಲ್ಲ, ಅದು ಅವನಲ್ಲಿ ಮಾತ್ರ ಇರುವ. ಅದು ಏಕಾಂತಂ ಅದ್ವೈತ, ಮುಖ್ಯವಾದ ಅದ್ವೈತ. ಇಲ್ಲಿ ನೀವು ಏನು ನೋಡಿದ್ರು ಬರೇ ಡಿಫರೆನ್ಸ್. ಯಾವುದೇ ಧರ್ಮ ಒಂದು ವಸ್ತುವಿನಲ್ಲಿದ್ದದ್ದು ಇನ್ನೊಂದು ವಸ್ತುವಿನಲ್ಲಿ. ಧರ್ಮ ಬೇರೆ ಬೇರೆ, ವಸ್ತು ಬೇರೆ ಬೇರೆ, ಅದರಲ್ಲಿರುವ ಕ್ವಾಲಿಟಿ ಬೇರೆ. ಒಂದೇ ಧರ್ಮ 2 ವಸ್ತುವಿನಲ್ಲಿ ಇರೋದಿಲ್ಲ. ಅದು ಯಾಕೆ ಬಂತು ಅಂದರೆ ನಮ್ಮಲ್ಲಿ ಒಂದು ತಪ್ಪು ತಿಳುವಳಿಕೆ. ನೀವು ಪ್ರಶ್ನೆ ಬರಬಹುದು ನೋಡಿ, ಭೇದ 2 ವಸ್ತುಗಳಲ್ಲಿ ಭೇದ ಇದೆ ಅಲ್ಲ, ಅವನು ಇವನು ಬೇರೆ. ಆ ಭೇದ ಅವನಲ್ಲಿ ಇವನಲ್ಲಿ ಬಂತಲ್ಲ, ಅವನಲ್ಲಿರುವ ಭೇದ ಬೇರೆ, ಇವನಲ್ಲಿರುವ ಭೇದ ಬೇರೆ. ಇವನಿಂದ ಭೇದ ಅವನಲ್ಲಿರೋದು, ಅವನಿಂದ ಭೇದ ಇವನಲ್ಲಿರೋದು. ಅದನ್ನು ಒಂದೇ ಭೇದ 2 ಕಡೆ ಇಲ್ಲ. ಭೇದದ ಪ್ರತಿಯೋಗಿ ಬೇರೆ ಬೇರೆ. ಹೀಗೆ ನೀವು ಏನು ಯೋಚನೆ ಮಾಡಿದರೂ ಕೂಡ ಒಂದೇ ಧರ್ಮ 2 ವಸ್ತುವಿನಲ್ಲಿ.
ಅದು ಹಿಂದೆ ಹಾಗೆ ಹೇಳ್ತಿದ್ರು. ಈಗ ಮಡಕೆಯಲ್ಲಿ ಘಟತ್ವ ಇದೆ, ಎಲ್ಲ ಘಟಗಳಲ್ಲಿ ಒಂದೇ ಅಲ್ಲ. ಆ ಘಟದ ಘಟತ್ವ ಬೇರೆ, ಈ ಘಟದ ಘಟತ್ವ ಬೇರೆ. ಹಾಗಾಗಿ ಪ್ರಪಂಚದಲ್ಲಿ ನೀವು ಬರೀ ದ್ವೈತ ಇರೋದು ಅಂದರೆ ಎರಡು ಅರ್ಥ ಇರೋದು. ವಿಪರೀತ ಜ್ಞಾನವು ಪ್ರಪಂಚದಲ್ಲೇ ಇರೋದು, ಭೇದವು ಪ್ರಪಂಚದಲ್ಲಿ ಇರೋದು. ಭಗವಂತನಲ್ಲಿ ಭೇದ ಇಲ್ಲ, ಅವನ ಸ್ವರೂಪದಲ್ಲಿಲ್ಲ, ಗುಣಧರ್ಮಗಳಲ್ಲಿಲ್ಲ, ಯಥಾರ್ಥ ಜ್ಞಾನವಿಲ್ಲ. ಇನ್ನೊಂದರ್ಥ ಏಕಾಂತಂ ಅಂದರೆ ಅಂತ ತುತ್ತ ತುದಿಯಲ್ಲಿ ಇರತಕ್ಕಂಥ ವಸ್ತು ಎಲ್ಲ ಮುಗಿದ ಮೇಲೆ ಆ ತಾರತಮ್ಯದ ತುತ್ತ ತುದಿ ಅದು ಯಾವುದು? ಅದು ಏಕಕ, ಅವನೊಬ್ಬರು. ಹಾಗೆ ಎಲ್ಲಕ್ಕಿಂತ ತುತ್ತ ತುದಿಯಲ್ಲಿರುವ ಸರ್ವೋತ್ತಮವಾದ ಯಾವ ಗುಣಧರ್ಮಗಳಲ್ಲೂ ಪರಸ್ಪರ ಭೇದ ಇಲ್ಲದ, ಯಾವ ವಿಪರೀತ ಜ್ಞಾನ ಇಲ್ಲದ ಭಗವಂತನನ್ನು ಹೇಗೆ ಪೂಜಿಸ್ತಾರೆ? ಭೇದೇನ. ಯಾಕೆಂದರೆ ನಮ್ಮಲ್ಲಿ ಅದೆಲ್ಲವೂ ಇದೆ, ವಿಪರೀತ ಜ್ಞಾನವೂ ಇದೆ, ಮೇಲು ಕೀಳು ಇದೆ, ಡಿಫರೆನ್ಸ್ ಇದೆ. ಅದರಿಂದ ಇಡೀ ಜಗತ್ತಿನಿಂದ ಅದು ಅತ್ಯಂತ ಭಿನ್ನವಾದ ವಸ್ತು ಅಂತ ಭಗವಂತನನ್ನು ಉಪಾಸನೆ ಮಾಡ್ತಾರೆ. ಯದ್ಧತ್ ಕರ್ಮಮಯಂ ಲಿಂಗಂ ಬ್ರಹ್ಮಲಿಂಗಂ ಜನೋರುಚ್ಯತಿ ಭೇದೇನ ಏಕಾಂತಂ ಅದ್ವೈತಂ ತಸ್ಮೈ ಭಗವತೇ ನಮಃ. ಹೀಗೆ ಜನರು, ಜ್ಞಾನಿಗಳು ಯಾವುದನ್ನು ಇಡೀ ವಿಶ್ವಕ್ಕಿಂತ ಭಿನ್ನವಾಗಿ ಎಲ್ಲಕ್ಕಿಂತ ತುತ್ತು ಕೊನೆಯಲ್ಲಿ ಇರತಕ್ಕಂಥ ತತ್ವ ಅಂತ ಉಪಾಸನೆ ಮಾಡ್ತಾರೋ ಅಂಥ ನೋಡಿ, ಅದು ತಮಾಷೆ, ಅದಕ್ಕೆ ಪ್ರತೀಕವೂ ಹಾಗೆ. ಚತುರ್ಮುಖ ಅವನು ಜೀವರ ಜಾತದಲ್ಲಿ ತುತ್ತುತ್ತದಲ್ಲಿರುವ, ಅವನಿಗಿಂತ ಹಿರಿಯಾದ ಇನ್ನೊಬ್ಬ ಜೀವ ಇಲ್ಲ. ಅವನ ಒಳಗೆ ಇಡೀ ಜಗತ್ತಲ್ಲಿರುವ ಸಮಸ್ತ ವಸ್ತುವಿಗಿಂತಲೂ ತುತ್ತುತ್ತದಲ್ಲಿರ್ತಕ್ಕಂಥ ಭಗವಂತನನ್ನು ಉಪಾಸನೆ ಮಾಡ್ತಾರೆ. ಅವನಿಗೆ ತಸ್ಮೈ ಭಗವತೇ ನಮಃ. ಭಗ ಅಂತಂದರೆ ಅನೇಕ ಅರ್ಥಗಳಿದೆ. ಭಗವಾನ್ ಅನ್ನೋ ಶಬ್ದಕ್ಕೂ ಕೂಡ ತುಂಬ ಅರ್ಥ ಇದೆ. ಅದು ಒಂದೊಂದು ಶಬ್ದವನ್ನು ನಾವು ಒಂದೊಂದು ದಿವಸ ಹೇಳಿದರೆ ಸುಮಾರಾಗಿ ಹೇಳ್ಬೋದು ಅಷ್ಟು. ಹಾಗೆ ಭಗವತೆ ಅನ್ನೋ ಶಬ್ದದ ಅರ್ಥ ಹೇಳಲಿಕ್ಕೆ ಒಂದು ದಿವಸ ಅಥವಾ 2 ದಿವಸ ಬೇಕಾಗುತ್ತೆ ಸರಿಯಾಗಿ ಹೇಳಬೇಕಾದ್ರೆ. ಅದು ಬೇಡ. ನಾವು ಭಗ ಅಂದರೆ ಸರಳವಾದ ಅರ್ಥ ಭಾಗ್ಯ ಅಂತ. ಭಗವಂತ ಅಂದರೆ ಭಾಗ್ಯವಂತ ಅಂತ. ನಮ್ಮ ಭಾಗ್ಯ ಎಂಥದ್ದು? ನಮ್ಮ ದೌರ್ಭಾಗ್ಯವೇ ನಮ್ಮ ಭಾಗ್ಯ. ಪರಿಪೂರ್ಣ ಭಾಗ್ಯ ಇರುವುದು ದೇವರಲ್ಲಿ ಮಾತ್ರ. ನಮ್ಮ ಭಾಗ್ಯ ಅದು 4 ದಿವಸ ಇತ್ತು ಮತ್ತೆ ಇಲ್ಲದೆ ಹೋಗಬಹುದು, ಇದ್ದರೂ ಪೂರ್ಣ ಭಾಗ್ಯ ಅಲ್ಲ. ಯಾವುದೋ ಒಂದು ಅಂಶದಲ್ಲಿ ಭಾಗ್ಯ. ಸಮಸ್ತ ಭಾಗ್ಯಗಳ, ಯಾಕೆಂದರೆ ಭಾಗ್ಯದ ದೇವತೆ ಲಕ್ಷ್ಮಿ, ಅವನು ಲಕ್ಷ್ಮೀಪತಿ. ಅವಳು ಭಾಗ್ಯದ ಲಕ್ಷ್ಮಿ, ಇವಳು ಭಾಗ್ಯವಂತ ಅವನು. ಅದನ್ನ ಭಗವತೇ ನಮಃ ಅಂತಂದರೆ ಭಾಗ್ಯಾಧಿಪತಿಯಾಗಿರತಕ್ಕಂಥ ಲಕ್ಷ್ಮೀಪತಿಗೆ ನಮಸ್ಕಾರ ಅನ್ನೋದು ಅರ್ಥ. ಜಗತ್ತಿನ ಎಲ್ಲ ಭಾಗ್ಯಗಳು, ಎಲ್ಲೇ ಒಳ್ಳೆ ಗುಣಗಳು ಅದು ತುಂಬಿರುವರು ಭಗವಂತ ಅಷ್ಟೇ. ಹೀಗೆ ಅವರು ಧ್ಯಾನ ಮಾಡ್ತಾರೆ.